ದೇವರು ಅನ್ನೋ ಕಾನ್ಸೆಪ್ಟನ್ನು ನಂಬ್ತೀರಾ ಡಾಕ್ಟರ್ ಕಿಡಿ? ನನ್ನ ಲೈಫಲ್ಲಿ several incidences have happened where you start wondering, how did this happen? ಓಕೆ. So those things tell me that there was some unknown hand. ಒಂದು ಆಸ್ಟ್ರಾಯ್ಡ್ಗೆ, ಒಂದು ಕ್ಷುದ್ರ ಗ್ರಹಕ್ಕೆ ಕಿಣಿಯವರ ಹೆಸರನ್ನು ಇಡಲಾಗಿದೆ. ಓಕೆ, ಅದ್ರ ಬಗ್ಗೆ ಕೂಡ ನಾನು ಓದಿದೆ. ಅದು ಆ್ಯಕ್ಚುಲಿ ಆಶ್ಚರ್ಯದ ಸಂಗತಿನೇ ನನಗೂ. ಹೊಸ ಒಂದು ಆಸ್ಟ್ರಾಯ್ಡ್ ಐಡೆಂಟಿಫೈ ಮಾಡಿದರು, ಅದಕ್ಕೆ ಹೆಸರಿಡಕ್ಕೆ ಒತ್ತಾಯ ಮಾಡಿ ಅದಕ್ಕೆ ಆಸ್ಟ್ರಾಯ್ಡ್ಗೆ ಕಿಣಿ ಅಂತ ಕರೀತಾರೆ. ದೊಡ್ಡ ಜಾಗ ಇದೆ ಅಲ್ಲ ಅಂತರಿಕ್ಷದಲ್ಲಿ, ಬೆಂಗಳೂರಲ್ಲಿಲ್ಲ, ಮೈಸೂರಲ್ಲಿಲ್ಲ. ಈಗ ಒಂದು ವ್ಯಕ್ತಿಯ ಇನ್ಹೆರೆಂಟ್ ಪ್ರತಿಭೆ, ಈಗ ನೀವು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರಿ ಅಂತ ನನಗೆ ಹೇಳಿದ್ರಿ ನೀವು, ಬಟ್ ಅದ್ರ ಜೊತೆಗೆ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಫ್ಯಾಮಿಲಿ, ಓಕೆ, ನಿಮ್ಮ ಸೊ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ನಮ್ಮ ತಾಯಿ ಸ್ಕೂಲ್ ಟೀಚರ್ ಆಗಿದ್ದರು, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರು. ಅವರು ಮೊದಲಿಂದನೂ ಭಾರಿ ಎಲ್ರಿಗೂ ಸಹಾಯ ಮಾಡೋ ಅಂತ ಇದ್ದರು. ನಮ್ಮ ಅಜ್ಜಿನೂ ತಾಯಿ ಭಾರಿ ಒಂಥರ ವಿದ್ಯೆಗೆ ಭಾರಿ ಪ್ರಾಮುಖ್ಯ ಕೊಡ್ತಾಯಿದ್ರು. ಸೊ BSc ಮಾಡಿದ ಮೇಲೆ BSc ಸಾಕಷ್ಟು ಒಳ್ಳೆ ನಂಬರ್ ತೊಗೊಂಡಿದ್ದೆ. MSc ಮಾಡಿದೆ. MSc ಸಾಲಲ್ಲ, MSc ಫಸ್ಟ್ ರ್ಯಾಂಕ್ ತೊಗೊಂಡೆ. MSc ಯೂನಿವರ್ಸಿಟಿ ಫಸ್ಟ್ ರ್ಯಾಂಕ್. ಇದು ಸಾಲಲ್ಲ, MSc ಮಾಡಿದೆ. PhD ಮಾಡಬೇಕು ಅಂದರು, PhD ಮಾಡಿದೆ. PhD ಫಾಸ್ಟೆಸ್ಟ್ PhD 2 year 11 monthsಲ್ಲಿ PhD ಮುಗಿಸಿದೆ. ನಾನು ಡಾಕ್ಟರ್ ಮಂಜುನಾಥ್ ಕಿಣಿಯವ್ರ ಜೊತೆ ಮಾತಾಡ್ತಾ ಇದ್ದೆ. ಸಾಕಷ್ಟು ಸಾಧನೆ ಮಾಡಿದಂಥವರು, ವಿಶೇಷವಾಗಿ ಥೆರಪಟಿಕ್ ಡ್ರಗ್ಸ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಶಿವಮೊಗ್ಗ ಮೂಲದವರು. ಸರ್, ನಾನು ಒಬ್ಬ ವಿಜ್ಞಾನಿಗೆ ಈ ಪ್ರಶ್ನೆ ಕೇಳಬೇಕಂತ ನನ್ನ ಮನಸ್ಸಲ್ಲಿತ್ತು. ಇವತ್ತು ನೀವು ಸಿಕ್ಕಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ನೀವು ಮನುಷ್ಯನ ದೇಹವನ್ನು ತುಂಬ ಹತ್ತಿರದಿಂದ ನೋಡಿರ್ತೀರಿ, ಮನುಷ್ಯನ ದೇಹದ ಮೆಕ್ಯಾನಿಸಮನ್ನು, ಅದರೊಳಗಡೆನೆ ಪ್ರೊಸೆಸ್ಸನ್ನು ನೀವು ಹತ್ತಿರದಿಂದ ನೋಡಿರ್ತೀರಿ. ಅದರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಮತ್ತು ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾಯಿದ್ದೀರಾ. ಸೊ ಇದೆಲ್ಲ ನಾನು ಇಂಟ್ರೊಡಕ್ಷನ್ ಕೊಡೋ ಅವಶ್ಯಕತೆ ಇತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಪ್ರಶ್ನೆ ಏನಂತಂದರೆ, ಯಾವಾಗಾದರೂ ನಿಮಗೆ ಇದೆಲ್ಲ ಮಾಡ್ತಿರ್ಬೇಕಾದ್ರೆ ದೇವರಿದಾನ ಅಂತ ಅನ್ನಿಸ್ತಾ, ದೇವ್ರು ಮಾಡಿದ್ದಿದೆಲ್ಲ ಅಂತ ಅನ್ನಿಸ್ತಾ, ಅಥವಾ ಇದು ಆಗಿದ್ದು ಅನ್ನಿಸ್ತಾ? ಇಟ್ಸ್ ಎ ವೆರಿ ಇಂಪಾರ್ಟೆಂಟ್, ಅಂದರೆ ತುಂಬ ಕ್ಲಿಷ್ಟವಾದ ಪ್ರಶ್ನೆ, ಫಿಲಸಾಫಿಕಲ್ ಪ್ರಶ್ನೆಯೂ ಹೌದು. ಕೆಲವು ಎಷ್ಟು ಆ್ಯಕ್ಯುರೇಟಾಗಿ ಪ್ರಿಸೈಸಾಗಿ ಕೂತ್ಕೊಳ್ಳುತ್ತೆ ಅನ್ನೋದು ನೋಡಿದರೆ ನೀವು ಇದು ಸಾಧ್ಯ ಇದೆಯಾ ಅಂತ ಅನಿಸುತ್ತೆ. ಆದರೆ ನಾವು ಎವಲ್ಯೂಷನ್ ಒಪ್ಕೊಳ್ಳೋ ಅಂಥ ಜನನೇ. ನೀವು ನಮ್ಮ ದಶಾವತಾರ ನೋಡಿದ್ರೂ ನಾವು ಮತ್ಸ್ಯಾವತಾರ, ಕೂರ್ಮಾವತಾರ, ವರಾಹಾವತಾರ, ವಾಮನಾವತಾರ, ಅವೆಲ್ಲ ಇದು ನರಸಿಂಹಾವತಾರ, ವಾಮನಾವತಾರ, ಅದು ಆ ಆರ್ಡ್ರಲ್ಲೇ ಇದೆ ಹೆಚ್ಚು ಕಡಿಮೆ, ಆಯಿತಾ. ಅದೆಲ್ಲ ಇರೋದ್ರಿಂದ ಮೋಸ್ಟ್ಲಿ ನಾವು ಒಪ್ಕೋತೀವಿ ಅಂತ ಅನಿಸುತ್ತೆ. ಅಂದರೆ ನಮ್ಮ ತಲೆಯಲ್ಲಿ ಅದೇ ಥರನೇ ಇದೆ. ಆದರೆ ಹೇಗೆ ಏನು ಅಂತ ದಿವ್ಯಶಕ್ತಿ ಇದೆಯೋ ಇಲ್ಲ ಅನ್ನೋದು ಇಟ್ಸ್ ಎ ಕ್ವೆಶ್ಚನ್. ಬಟ್ ಸೈನ್ಸಲ್ಲಿ ಅಷ್ಟು ಪ್ರಿಸೈಸ್ ಯಾವ ಥರ ಆಗಕ್ಕೆ ಸಾಧ್ಯ ಅನ್ನೋದೂ ಪ್ರಶ್ನೆನೇ ಉಳ್ಕೊಳುತ್ತೆ. ಅದು ಕೆಲವು ಇದರೊಳಗೆ ಅಷ್ಟು ಕ್ಲಿಯರಾಗಿ ಹೇಳೋಕ್ಕಾಗಲ್ಲ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಕೆಲವು ಎಷ್ಟು ನಾನು ನಿಮಗೆ ಹೇಳ್ದಂಗೆ ಮಸ್ಕಿಟೋ ಸಲೈವ ಅಷ್ಟು ಕಡಿಮೆ ಉಗುಳಲ್ಲಿ ನಮ್ಮನ್ನ ಕಂಟ್ರೋಲ್ ಮಾಡಬೇಕಂದ್ರೆ ಆ ಥರ ಪ್ರಿಸಿಷನ್ ಯಾವ ಥರ ಬಂತು ಅಂತ ಅನ್ನೋದು ಭಾರಿ ಯೋಚನೆ ಮಾಡೋಕ್ಕೆ ಸ್ವಲ್ಪ ಕಷ್ಟವಾದ ಸಬ್ಜೆಕ್ಟ್ ಅದು ಅಲ್ವಾ. ಆ ಥರ ಇರೋದ್ರಿಂದ ಸ್ವಲ್ಪ ಹಾಗಾಗೇ ಇದೆ, ಹೀಗೆ ಆಗಿದೆ ಅಂತಂತೂ ಹೇಳೋಕ್ಕಾಗಲ್ಲ. ಆದರೆ ಎವಲ್ಯೂಷನ್ ಇದೆ ಅನ್ನೋದಂತೂ ಡೆಫಿನೆಟ್, ಆಯಿತಾ. ಆದರೆ ಹೌ ಡಿಡ್ ಇಟ್ ಸ್ಟಾರ್ಟ್ is a question. How it's going to end? See, we still don't understand ಡೆತ್ ಆದ ಕೂಡಲೇ ನಿಮಗೆ ಹಾರ್ಟ್ ನಿಂತಿದೆ, ಬ್ರೈನ್ ನಿಂತಿದೆ ಅಂದ್ಕೂಡಲೇ ಸತ್ತಿದ್ದೇವೆ ಅಂತ ಅನ್ಕೋತೀವಲ್ವ. ಆದರೆ ಅದೇ ಫ್ರೆಶ್ ಆಗಿ ಸತ್ತಿರೋ ಜನದ ಲಿವರ್ ತೆಗೆದು ಯಾರಿಗೋ ಕೊಡ್ಬೋದು, ಕಿಡ್ನಿ ತೆಗೆದು ಯಾರಿಗೋ ಕೊಡ್ಬೋದು, ಕಣ್ಣು ತೆಗೆದು ಯಾರಿಗೋ ಕೊಡ್ಬೋದು. ಫಸ್ಟ್ ಅರ್ಧ ಗಂಟೆನೋ 1 ಗಂಟೆನೋ 2 ಗಂಟೆನೋ ಬೇರೆ ಬೇರೆ ಇದಕ್ಕೆ ಆರ್ಗನಿಕ್ ಬೇರೆ ಬೇರೆ, ಅಂದರೆ ಅದಿನ್ನೂ ಸತ್ತಿಲ್ಲ ಅಂತ ಆಯ್ತಲ್ಲ. ಆದರೆ ಯಾವ್ದು ಸಾವು ಅಂತ ಹೇಳೋಕ್ಕೆ ಕಷ್ಟ ಆಗುತ್ತಲ್ವ.
ಸೊ ಆ ಥರದ್ದೆಲ್ಲ ಇರೋದ್ರಿಂದ ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಫಿಲಸಾಫಿಕಲ್ ಕ್ವೆಶನ್. ಅಂದರೆ ನಾನು ನಿಖರವಾಗಿ ಇದೇ ಥರ ಇದೆ ಅಂತ ಹೇಳೋಕ್ಕಂತೂ ನನಗೆ ಸಾಧ್ಯ ಇಲ್ಲ. ಯಾವುದೂ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ಆ ಪ್ರಿಸಿಷನ್ನು ಇದು ನಿಮಗೆ ಯಾವ ಥರ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದೇ ಕಷ್ಟ. ಯಾಕೆ ನಾನು ಹೇಳಿದ್ನಲ್ಲ, ಕೆಲವು ಮಸ್ಕಿಟೋ ಅಂದರೆ ಸೊಳ್ಳೆ ಇದರೊಳಗೆ ನಾವು ಒಂದು ಮಾಲಿಕ್ಯೂಲ್ ತೊಗೊಂಡು ಡ್ರಗ್ ಮಾಡಿದ್ದೀವಿ. ಅದು ನಿಮಗೆ ಹೇಳಲಿಲ್ಲ. ಅದು ಎಷ್ಟು ಕಡಿಮೆ ಅಮೌಂಟಲ್ಲಿ, ಎಷ್ಟು ಸ್ಮಾಲ್ ಅಮೌಂಟಲ್ಲಿ ಕೊಟ್ಟರೂ ಕೆಲಸ ಮಾಡುತ್ತದೆ. ಗೊತ್ತಾಯ್ತಾ? ಅದು ಮೌಸಲ್ಲಿ 10.8 ಮೈಕ್ರೋಗ್ರಾಮ್ ಪರ್ ಕಿಲೋಗ್ರಾಮ್. ಅಂದರೆ ಒಂದು ಮೌಸಿಗೆ ಒಂದು 20 ಗ್ರಾಮ್ ಇದೆ ಅಂತ ಇಟ್ಕೊಂಡ್ರೆ ಅದನ್ನ 50ರಲ್ಲಿ ಡಿವೈಡ್ ಮಾಡಿದರೆ ಎಷ್ಟು ಮಿನಿಸ್ಕ್ಯೂಲ್ ಮಾಲಿಕ್ಯೂಲ್. ಅದನ್ನ ನಾವು ಇದಕ್ಕೆ ಯಾವುದು ಮನುಷ್ಯರಿಗೆ 0.8 ಮೈಕ್ರೋಗ್ರಾಮ್ ಪರ್ ಕಿಲೋಗ್ರಾಮ್ ಆ ಥರ ಕೊಟ್ಕೊಂಡ್ರೆ ನಿಮಗೆ 80 kgವರೆಗೆ 60 ಮೈಕ್ರೋಗ್ರಾಮ್ ಅಂದರೆ ಮಿಲಿಗ್ರಾಮಿಗಿನ 1000 ಟೈಮ್ ಕೆಳಗಿರೋದು. ಅದು 80 ಮೈಕ್ರೋಗ್ರಾಮ್. 1 ಮಿಲಿಗ್ರಾಮ್ ಅಂದರೆ ನೀವು ನೋಡೋಕ್ಕೆ ಆಗಲ್ಲ, ಅಷ್ಟು ಸಣ್ಣದಿರುತ್ತಲ್ವ. ಅದಕ್ಕೇ ಕಡಿಮೆ ಅದರೊಳಗೆ ವಾಸಿ ಆಗೋಂಥವು ಇದ್ದಾವೆ. ಸೊ ಅಂಥವೆಲ್ಲ ನೋಡಿದ್ರೆ ನೀವು ಅಷ್ಟು ಪ್ರಿಸಿಷನ್ನಲ್ಲಿ ಹೇಗಾಗಿದೆ ಅಂತಲೇ ಒಂಥರ ಆಶ್ಚರ್ಯ ಪಡೋಂಥ ಇದು. ಆದರೆ ಎವಲ್ಯೂಷನಲ್ಲಿ ಹೇಗಾಗುತ್ತೆ ಅಂದರೆ ಇಟ್ಸ್ ಮೈಕ್ರೋ ಎನ್ವೈರ್ಮೆಂಟಲ್ಲಿ ಇಟ್ ಸೆಲೆಕ್ಷನ್ ಅಕರ್ಸ್. ಸೆಲೆಕ್ಷನ್ ಅಂತಂದರೆ ಇಟ್ಸ್ ಲೈಫ್ ಆರ್ ಡೆತ್. ಇಫ್ ಯು ಕ್ಯಾಂಟ್ ಸರ್ವೈವ್ ದಟ್ ಕಂಡೀಷನ್ ಯು ಡೈ. ಈಗ ನಾನು ಹೇಳಿದ್ನಲ್ಲ, ಇದು ಈ ಮಸ್ಕಿಟೋ ಮೌತ್ ಪಾರ್ಟಲ್ಲಿ ತುಂಬ ಸಣ್ಣದಿದೆ, ತುಂಬ ಫೈನ್ ಟ್ಯೂಬಲ್ಲಿ ಬ್ಲಡ್ ಸಕ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಅದರೊಳಗೆ ಸ್ವಲ್ಪ ಕ್ಲಾಟ್ ಆಗಿಬಿಟ್ರೂ ಆಯ್ತಲ್ಲ, ಆ ಮಸ್ಕಿಟೋ ಕಥೆನೇ ಮುಗಿದೋಯ್ತು. ಇಟ್ ಕೆನಾಟ್ ಸರ್ವೈವ್. ಅದು ಇಟ್ಸ್ ಎಲಿಮಿನೇಟೆಡ್ ಫ್ರಮ್ ದಿ ರೇಸ್. ಇಟ್ ಡಸಂಟ್ ಎಕ್ಸಿಸ್ಟ್ ಎನಿಮೋರ್ ಅಲ್ವಾ? ಆ ಥರ ಅಷ್ಟು ಇರಬೇಕಾದ್ರೆ ಅಷ್ಟು ಸ್ಟ್ರಿಂಜೆಂಟ್ ಕಂಟ್ರೋಲ್ ಇರೋದ್ರಿಂದ ಅಷ್ಟೇ ಪೊಟೆಂಟ್ ಆ್ಯಂಟೈಕೋಆಗ್ಲೆಂಟ್ ಇರಲೇಬೇಕು. ಅಷ್ಟೇ ಆ್ಯಂಟೈಕೋಆಗ್ಲೆಂಟ್ ಕ್ಲಾಟ್ ಆಗದೇ ಇರೋ ಇಂಥದ್ದು. ಇದೇ ನಂಗೆ ಅರ್ಥ ಆಗಿಲ್ಲ ಒಂದ್ಸಲ. ಆ್ಯಂಟೈಕೋಆಗ್ಲೆಂಟ್ ಆಯಿತಾ. ಪ್ಲೇಟ್ಲೆಟ್ ಅಂದರೆ ಪ್ಲೇಟ್ಲೆಟ್ ಅಗ್ರಿಗೇಷನ್ ನಿಲ್ಲಿಸೋ ಅಂಥದ್ದು. ಓಕೆ. ಆ್ಯಂಟೈಕೋಆಗ್ಲೆಂಟ್ ಅಂದರೆ ಬ್ಲಡ್ ಕ್ಲಾಟ್ ಹೆಪ್ಪಗಟ್ಟದೇ ಇರೋಂಥ ನಿಲ್ಲಿಸೋ. ಸೊ ಈ ಪ್ರಿಸಿಷನ್ ಎಲ್ಲ ನೋಡಬೇಕಾದ್ರೆ ಏನೋ ಇದೆ ಅಂತ ಅನಿಸುತ್ತೆ. ಕನ್ಫ್ಯೂಸ್ ಆಗುತ್ತೆ. ಯಾಕೆಂತಂದರೆ ಆದರೆ ನ್ಯಾಚುರಲ್ ಸೆಲೆಕ್ಷನಲ್ಲಿ ಅದು ಇಲ್ಲದೆ ಹೋಗಿದ್ರೆ ಇಟ್ ವುಡ್ ನಾಟ್ ಹ್ಯಾವ್ ಸರ್ವೈವ್ಡ್. ಓಕೆ. ಅದು ಸರ್ವೈವ್ ಆಗಿ ಬಂದಿದೆ ಅಂತಂದರೆ ಅದರೊಳಗೆ ಏನೋ ಆಗಿ ಬಂದಿದೆ ಅಲ್ವಾ. ಸೊ ಸೆಲೆಕ್ಷನ್ ಪ್ರಾಸೆಸ್ಸಲ್ಲಿ ಇಟ್ ಹ್ಯಾಸ್ ಸರ್ವೈವ್ಡ್. ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ಕೇಳಿದ್ರಲ್ಲ. ಸೊ ಆ ಥರ. ಓಕೆ. ಸೊ ಅದು ಆ ಮೈಕ್ರೋ ಎನ್ವೈರ್ನ್ಮೆಂಟಿಗೆ ಸೆಟ್ಲ್ ಆಗಬೇಕು. ಈಗ ಅದೇ ಥರ ಬ್ಲಡ್ಡಿಗೆ ಫೀಡ್ ಆಗಬೇಕು, ಆ ಥರನೇ ಇರುತ್ತಲ್ಲ. ಅಂದರೆ ಅದ್ರ ಒಳಗಡೆ ಒಂದು ಇಂಟೆಲಿಜೆನ್ಸ್ ಇದೆ ಅಂತ ಅರ್ಥ. ಇಂಟೆಲಿಜೆನ್ಸ್ ಇದೆ ಅಂದರೆ, ಸಿ, ನೇಚರ್ ಡಸ್ ನಾಟ್ ಥಿಂಕ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ನೇಚರ್ ಡಸ್ ನಾಟ್ ಥಿಂಕ್. ನೇಚರ್ ಈಸ್ ಜಸ್ಟ್ ಬ್ರೂಟಲ್. ಯು ಸರ್ವೈವ್, ಯು ಡೋಂಟ್. ಅಲ್ಲ, ನಾನು ಹೇಳಿದೆ ಈಗ ಆ ಸೊಳ್ಳೆಗೆ ಇಟ್ಸ್ ನಾಟ್ ಥಿಂಕಿಂಗ್. ಸೊಳ್ಳೆ ಇಸ್ ನಾಟ್ ಥಿಂಕಿಂಗ್. ಸೊಳ್ಳೆ ಇಸ್ ನಾಟ್ ಥಿಂಕಿಂಗ್. ಬಟ್ ಸೊಳ್ಳೆಲಿ ಆ ಒಂದು ಮೆಕ್ಯಾನಿಸಮ್ ಕ್ರಿಯೇಟ್ ಆಗಬೇಕಾದ್ರೆ ಅಂದರೆ ಅದು ಯಾಕೆ ಕ್ರಿಯೇಟ್ ಆಗಿದೆ, ನಾನು ಬದುಕಬೇಕಂತ ಕ್ರಿಯೇಟ್ ಆಗಿದೆ ಅಲ್ವಾ? ಅದು ಇಲ್ಲ. ಸಿ, ದಿಸ್ ಇಸ್ ದಿ ಪ್ರಾಬ್ಲಮ್. ಸಿ, ಈ ಅಮೈನೋ ಆ್ಯಸಿಡ್ ಚೇಂಜ್ ಆಗಬೇಕಲ್ಲ, ಯಾವುದಕ್ಕೆ ಚೇಂಜ್ ಆಗಬೇಕು ಅಂತ ಗೊತ್ತಿರಲ್ಲ. ನಾವು ಕೆಮಿಸ್ಟ್ರಿನಲ್ಲಿ ಲ್ಯಾಬಲ್ಲಿ ಏನೋ ಬೇರೆ ಹಾಕಿ ಮಾಡಿಬಿಡ್ತೀವಿ. ಆದರೆ ಇದು ನ್ಯಾಚುರಲ್ ಪ್ರಾಸೆಸ್ಸಲ್ಲಿ ನೀವು ಅದು DNA-ನಲ್ಲಿ ಚೇಂಜ್ ಆಗಬೇಕಲ್ವಾ. DNA-ನಲ್ಲಿ ಚೇಂಜ್ ಆದಮೇಲೆ ಅದು ಮೆಸೆಂಜರ್ ಆದ್ಮೇಲೆ ಚೇಂಜ್ ಆಗಿ ಅದರಿಂದ ಪ್ರೋಟೀನಲ್ಲಿ ಬರಬೇಕು. DNA-ನಲ್ಲಿ ಏನು ಚೇಂಜ್ ಆಗಬೇಕು ಅಂತೇಳಿ ಇಲ್ಲಿ ಪ್ರೋಟೀನಲ್ಲಿ ಗೊತ್ತಾಗಲ್ಲ. ಸೊ ಹಾಗಾಗಿ ಇಟ್ಸ್ ಎ ರ್ಯಾಂಡಮ್ ಪ್ರಾಸೆಸ್. ಅಲ್ಲಿ ಎಲ್ಲಿ ಮ್ಯುಟೇಷನ್ ಆಗೋದಿದೆಯಲ್ಲ, ಅದು ರ್ಯಾಂಡಮ್ ಪ್ರಾಸೆಸ್. ಅದು ರ್ಯಾಂಡಮ್ ಇರೋದ್ರಿಂದ ಯು ಕೆನಾಟ್ ಸೇ ದಿಸ್ ಈಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ದೆರ್ ಇಸ್ ನೋ ಥಿಂಕಿಂಗ್ ಇನ್ವಾಲ್ವ್ಡ್. So it's not an intelligent part. It's just a sophisticated part which selects. ಯಾರು ಸೆಲೆಕ್ಟ್ ಮಾಡ್ತಾರೆ ಅದನ್ನು? ಯಾರು ಅಲ್ಲ, ನೇಚರ್. ನೇಚರ್ ಇಸ್ ನಾಟ್ ಎ ಬೀಯಿಂಗ್. ನೇಚರ್ ಇಸ್ ನಾಟ್ ಥಿಂಕಿಂಗ್. ನೇಚರ್ ಇಸ್ ಎ ಸಿಸ್ಟಮ್. ಈಗ ಟೆಂಪ್ರೇಚರ್ ಚೇಂಜ್ ಆಗ್ಬೋದು, ಕಡಿಮೆ ಆಗ್ಬೋದು, ಏನಾರು ಆಗ್ಬೋದು. ಆ ಟೈಮಲ್ಲಿ ಇದರೊಳಗೆ
You have to survive. If you survive, you are there for them tomorrow. ಓಕೆ If not, you are not. ಓಕೆ So it's a very brutal system. ಓಕೆ ಬಟ್ ನೇಚರ್ಗೆ ಇಂಟೆನ್ಷನ್ ಇಲ್ವಾ ಏನು ಕೂಡ? Nature does not have intention. ಓಕೆ Nature is controlled by many things, such as earth movement, ice melting, temperature ಜಾಸ್ತಿ ಆಯಿತು ಇದೇನು. Now we contribute by putting ozone clearing and freezing agents ಎಲ್ಲ ಇತ್ತಲ್ಲ, ಅದನ್ನೆಲ್ಲ ನಿಲ್ಲಿಸಿದ್ದೀವಲ್ಲ ಈಗ ಆಲ್ಮೋಸ್ಟ್. ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ you still unknowingly might create some nonsense. So yeah, but that's every micro environment it changes. ಈಗ ಡೆಲ್ಲಿನಲ್ಲಿ AQI ಎಷ್ಟು ಬೇಕಾದಷ್ಟು ಇದೆಯಲ್ಲ, ಸೊ ಇಟ್ ವಿಲ್ ಕಾಸ್ ಸಮ್ ಪ್ರಾಬ್ಲಮ್. ವಿ ಡೋಂಟ್ ನೋ ವಾಟ್ ದಿ ಪ್ರಾಬ್ಲಮ್ಸ್ ಆರ್ ಗೋಯಿಂಗ್ ಟು ಬಿ, ಆ್ಯಂಡ್ ಹೂ ಆರ್ ಆಲ್ ಸರ್ವೈವಿಂಗ್ ದೇ ವಿಲ್ ಸರ್ವೈವ್. ಪೀಪಲ್ ಹೂ ಹ್ಯಾವ್ ಆಸ್ತ್ಮಾ ಆ್ಯಂಡ್ ಥಿಂಗ್ಸ್ ದೇ ವಿಲ್ ಆಲ್ ಬಿ ಕ್ಲಿಯರ್ಡ್. ಈಗ ಸರ್ ಸುಮ್ಮನೆ ನಾನು ಕೇಳ್ತಾ ಇರೋದು, ಈಗ ಇಂಟೆನ್ಷನ್ ಇಲ್ಲ ಅದಕ್ಕೆ, ಅಥವಾ ಅದಕ್ಕೆ ಗುಡ್ ಇಂಟೆನ್ಷನ್ ಬ್ಯಾಡ್ ಇಂಟೆನ್ಷನ್ ಇಲ್ಲ ಅಂತ ನಾವು ಅನ್ನೋದಾದರೆ, ಇಂಟೆಲಿಜೆನ್ಸ್ ಇಲ್ಲ ಅನ್ನೋದಾದರೆ, ಈಗ ನೋಡಿ ನಾವು ಈಗ ಅಮೀಬಾದಿಂದ, ಅಂದರೆ ನಾ ಹೇಳ್ತಿರೋದು ಅಮೀಬಾ ಅಲ್ಲ, ಸಾರಿ, ನಾ ಹೇಳೋದು ನೀವೀಗ ಒಂದು ಸಿಂಗಲ್ ಸೆಲ್ಲಿಂದ ಇದೆಲ್ಲ ಆಗಬೇಕಾದ್ರೆ, ಈಗ ಬರಹ ಅವತಾರ, ಕೂರ್ಮ ಅವತಾರ, ವಾಮನ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ, ಈ ಥರ ನಾವು ಅಂದರೆ ಸೊಫಿಸ್ಟಿಕೇಟ್ ಆಗ್ತಾ ಬಂದಿದೆ ಅಲ್ವಾ? ಕರೆಕ್ಟ್. ಮತ್ತು ಇದ್ರ ಹಿಂದೆ ಏನೋ ಒಂದು ಇರಬೇಕಲ್ವಾ ಅಂತ. Sophistication it's a even bigger philosophical issue. See, some of them could be just by chance, multicellular organism ಆಗಿರೋದು, but it has an advantage. Some advantages are there. ಆಮೇಲೆ ಲೈಫ್ ಸ್ಪ್ಯಾನ್ is different. ಈಗ ಲೈಫ್ ಸ್ಪ್ಯಾನ್ ಕಡಿಮೆ ಇರೋದು, they multiply in tons. ಅಂದರೆ 1 million ಸೆಲ್ಸ್ ಇರುತ್ತೆ, ಅದರೊಳಗೆ ಅದೆಷ್ಟೋ ಬದುಕೊಂಡ್ರೆ ಸಾಕು. ಈಗ ನೀವು ಕೋವಿಡಲ್ಲಿ ನೋಡಿದ್ರಲ್ಲ, ಕೋವಿಡಲ್ಲಿ ವೈರಸ್ ನೀವು ಎಲ್ಲ ನೋಡಿದ್ರೆ, ಮ್ಯೂಟೇಷನ್ ಆಯಿತು, ಆ ಮ್ಯೂಟೆಂಟ್ಗೆ ವ್ಯಾಕ್ಸಿನ್ ವರ್ಕ್ ಆಗಲ್ಲ, ಇದಕ್ಕಾಗಲ್ಲ. ಅದು ಸಿ, ಒಂದ್ಸಲಿ ವೈರಸ್ ಪಾರ್ಟಿಕಲ್ ರೆಪ್ಲಿಕೇಶನ್ ಆದವಾಗ ಅದರೊಳಗೆ ಇಟ್ ಡಸ್ ನಾಟ್ ಹ್ಯಾವ್ ಎನಿ ರೆಗ್ಯುಲೇಟರಿ ಮೆಕ್ಯಾನಿಸಮ್. ನಮ್ಮ ಸೆಲ್ಲಲ್ಲೆಲ್ಲ ಕಾಪಿ ಮಾಡಿದ್ಮೇಲೆ ಇಟ್ ವಿಲ್ ಚೆಕ್ ಕಾಪಿ ಸರಿ ಮಾಡಿದ್ದೀನೋ ಇಲ್ಲ ಅಂತೇಳಿ. ಮಿಸ್ ಮ್ಯಾಚ್ ಆಗಿದ್ದರೆ ಕರೆಕ್ಟ್ ಮಾಡೋವಂಥ ಸಿಸ್ಟಮ್ಗಳಿದೆ. ಸೊ ಹಾಗಾಗಿ ಒಂದು ತಪ್ಪು ಮಾಡೋದು ಕಡಿಮೆ ಕಾಪಿ ಮಾಡುವಾಗ, ಇನ್ನೊಂದು ತಪ್ಪು ಮಾಡಿದರೆ ಎಲ್ಲಿ ಕರೆಕ್ಟ್ ಮಾಡಬೇಕು ಅಂತ ಮೆಷಿನರಿಗಳು ಇದೆ, ರಿಪೇರ್ ಸಿಸ್ಟಮ್. ಹಾಗಾಗಿ ಅವೆಲ್ಲ ಮಾಡ್ತವೆ. ಅದು ಆಗದೆ ಇದ್ದವಾಗ ಸೆಲ್ನ ಕ್ಲಿಯರ್ ಮಾಡೋದು ಸಿಸ್ಟಮ್ ಹೇಳಿದ್ನಲ್ಲ, ದರ್ ಇಸ್ ಅ ಇನ್ವಿಜಿಲೇಟರಿ ಸಿಸ್ಟಮ್ ವಿಚ್ ಇಸ್ ಗೋಯಿಂಗ್ ಟು ಕ್ಲಿಯರ್ ಬ್ಯಾಡ್ ಸೆಲ್ಸ್. ಆ ಥರ ಎಲ್ಲ ಇದೆ ಸಿಸ್ಟಮ್ಗಳು. ಆದರೆ ವೈರಸ್ಸಲ್ಲಿ ಅದೆಲ್ಲ ಇಲ್ಲ. ಒಂದ್ಸಲಿ ಕಾಪಿ ಮಾಡೋವಾಗ ಏನು ಮಿಸ್ಟೇಕ್ ಆಗುತ್ತೋ ಹಂಗಿರುತ್ತದು. ಅದರೊಳಗೆ ಈಗ 10,000 4,000ದಿಂದ 10,000 ವೈರಸ್ ಪಾರ್ಟಿಕಲ್ ಆಗುತ್ತೆ ಒಂದು ಸೆಲ್ಲಲ್ಲಿ ಸುಮಾರು, ರಫ್ಲಿ. ನನಗೆ ಕರೆಕ್ಟ್ ನೆನಪಿಲ್ಲ, ಸುಮಾರು ಆ ನಂಬರು. ಅದರೊಳಗೆ ಒಂದು 8, 10, 15, 20 ಸ್ವಲ್ಪ ಚೇಂಜ್ ಇರ್ತವೆ. ಚೇಂಜ್ ಯಾಕೆಂದರೆ ಅದು 1 million ನ್ಯೂಕ್ಲಿಯೋಟೈಡ್ ಮಾಡುವಾಗ ಒಂದು ಎರರು ಆ ಥರ ಇರುತ್ತೆ. ಅದರೊಳಗೆ ಗೊತ್ತಾಯ್ತಲ್ಲ, ಅಷ್ಟು ಮಾಡುವಾಗ ಒಂದಷ್ಟು ಎರರ್ ಇದ್ದೇ ಇರುತ್ತೆ. ಆ ಎರರ್ ನೀವು 10,000 ವೈರಸ್ ಪಾರ್ಟಿಕಲ್ ಹೊರಗೆ ಬಿಡ್ತೀರಲ್ಲ, ಅದರೊಳಗೆ ಯಾವ್ಯಾವ ಬದುಕ್ತವೆ ಇದ್ದವು, ಇಟ್ ಡಸಂಟ್ ಮ್ಯಾಟರ್. ಮೆಜಾರಿಟಿ ಈಸ್ ಇನ್ ದಿ ರೈಟ್ ಫಾರ್ಮ್, ಇಟ್ ವಿಲ್ ಸರ್ವೈವ್. ಒಂದೆರಡು ಆ ಎನ್ವೈರನ್ಮೆಂಟಲ್ಲಿ ಬದುಕೋಂತ ಇರ್ತವೆ, ಆ ಎನ್ವೈರನ್ಮೆಂಟ್ ಬದುಕೊಂಡ್ಬಿಡ್ತವೆ. ಅವು ನಿಮಗೆ ಇದು ಡ್ರಗ್ ಕೊಟ್ಟಿರ್ತಿಲ್ಲ, ಆ ಡ್ರಗ್ಗಿಗೆ ರೆಸಿಸ್ಟೆನ್ಸ್ ಇದ್ದರೆ ಆ ವೈರಸ್ ಪಾರ್ಟಿಕಲ್ ಚೆನ್ನಾಗಿ ಬೆಳ್ಕೊಂಬಿಡುತ್ತೆ. ಯಾಕಂದರೆ ಬೇರೆವೆಲ್ಲ ಸತ್ತೋಗ್ತವೆ, ನಾರ್ಮಲ್ ಇರೋ ಸತ್ತೋಗ್ತವೆ, ಇದು ಚೇಂಜ್ ಆಗಿರೋದು ಬದುಕೊಳ್ಳುತ್ತೆ. ಸೊ ಹಾಗಾಗಿ ದಟ್ ವಿಲ್ ಮೇಕ್ ಎ ಡಿಫ್ರೆನ್ಸ್. ಸೊ ಹಾಗಾಗಿ ಸೆಲೆಕ್ಷನ್ ಪ್ರಾಸೆಸ್ ಇದೆಯಲ್ಲ, ದಟ್ ವಿಲ್ ಟೇಕ್ ಎಫೆಕ್ಟ್. ಈ ಡ್ರಗ್ ಕಂಡೀಷನಲ್ಲಿ ಸೆಲೆಕ್ಟ್ ಆಗಿರುತ್ತಲ್ಲ ಅದು, ಸೊ ದಟ್ ವಿಲ್ ಸರ್ವೈವ್. ನಾರ್ಮಲೆಲ್ಲ ಸತ್ತೋಗ್ತವೆ, ಸೊ ಅವು ಬದುಕಿ ನೆಕ್ಸ್ಟ್ ಜನ್ರೇಷನ್ಗೆ ಹೋಗುತ್ತೆ. ಆ್ಯಸ್ ಲಾಂಗ್ ಆಸ್ ಇಟ್ ಕ್ಯಾನ್ ಆಲ್ಸೋ ಗೋ ಆ್ಯಂಡ್ ಇನ್ಫೆಕ್ಟ್. ಅದೆಲ್ಲ ಮೆಷಿನರಿ ಇನ್ನೂ ಮಿಕ್ಕೇ ಇರಬೇಕಲ್ಲ. ಸೊ ಆ ಥರ ದೆರ್ ಆರ್ ಸರ್ಟನ್ ಥಿಂಗ್ಸ್ ಇಟ್ ಕೆನಾಟ್ ಫಿಡಲ್ ವಿತ್, ಬಟ್ ದೆರ್ ಆರ್ ಸಮ್ ಪಾರ್ಟ್ಸ್ ಆಫ್ ಇಟ್ ಕ್ಯಾನ್ ಚೇಂಜ್. ಸರ್, ಈಗ ನಾವು ಹ್ಯೂಮನ್ ರೇಸ್ನ ಒಂದು ಎವಲ್ಯೂಷನ್ ನೋಡ್ಕೊಂಡು ಬಂದರೆ, ತುಂಬ ಹಿಂದೆ ಅಲ್ಲ, ಸುಮಾರು ಒಂದು 2,000 ವರ್ಷಗಳ ಇತಿಹಾಸವನ್ನೇ ನೋಡ್ಕೊಂಡು ಬಂದರೆ, ನಾನು ತಿಳ್ಕೊಂಡಿರೋದು 20ನೇ ಶತಮಾನ ಇಡೀ ಹ್ಯೂಮನ್ ರೇಸ್ನ ನಾವೇನು ಬದುಕೋ ರೀತಿ ಇದೆ, ನಾವು ಮಾತಾಡೋ ರೀತಿ ಇದೆ, ನಾವು ನೋಡೋ ರೀತಿ ಇದೆ,
ನಾವು ಡ್ರಗ್ಸ್ ತೊಗೊಳ್ಳೋ ರೀತಿ ಎಲ್ಲವೂ ಕೂಡ ತುಂಬ ಬದಲಾಗಿದೆ. ಅಂದರೆ ಈವರೆಗೆ ಆಗಿರುವಂಥ ಬದಲಾವಣೆ ಏನಿದೆಯೋ ಒಂದು ಕಡೆ ಹಾಕಿದರೆ, ಒಂದು ತೂಕಕ್ಕೆ ಹಾಕಿದರೆ, ಬರೀ 20ನೇ ಶತಮಾನದಲ್ಲಿ ಆಗಿರುವಂಥ ಇನ್ವೆನ್ಷನ್ಗಳು ತುಂಬ ಜೋರಾಗಿದೆ, ತುಂಬ ಲೈಫ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್. ಕರೆಕ್ಟ್. ಸೊ ಅದು ಯಾಕೆ ಹಂಗಾಯಿತು? ಅದು ಯಾವಾಗಲೂ ಹಾಗೆ ಆಗೋದು. ಓಕೆ. ಈಗ ನೆಕ್ಸ್ಟ್ 10 ವರ್ಷ ನೋಡಿದ್ರೆ ಯುಲ್ ಸಿ ಪ್ರೀವಿಯಸ್ 50 ವರ್ಷಕ್ಕಿಂತ ಮಾಡಿದಷ್ಟು ಜಾಸ್ತಿ ಫಾಸ್ಟ್ ಆಗಿ ಹೋಗ್ತೇವೆ. 100 ವರ್ಷಗಳಲ್ಲಿ ಆಗಿರುವಂಥದ್ದು 21ನೇ ಶತಮಾನ ಕಂಪ್ರೆಸ್ ಆಗ್ತಾ ಇದೆ. ಹೌದು, ಕಂಪ್ರೆಸ್ 20 ವರ್ಷದಲ್ಲಿ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಕಂಪ್ರೆಸ್ ಆಗ್ತಾ. ಸೊ ಹಾಗೆ ಅದು ಅಂದರೆ ಹ್ಯೂಮನ್ ಬ್ರೈನ್ ಶಾರ್ಪನ್ ಆಗ್ತಾ ಹೋಗ್ತಾ ಇದೆಯಾ? ಶಾರ್ಪನ್ ಅನ್ನೋದಕ್ಕಿಂತ ವಿ ಡೋಂಟ್ ಹ್ಯಾವ್, ಐ ಮೀನ್ ಇನ್ ಮೈ ಥಿಂಕಿಂಗ್, ಹ್ಯೂಮನ್ ಬ್ರೈನ್ ವಿ ಡೋಂಟ್ ಹ್ಯಾವ್ ಎನಿ ಅಪ್ಪರ್ ಲಿಮಿಟ್. I don't think we have any upper limit. We have a lower limit, but we don't have upper limit. Okay. We can imagine many things. So that's why we can imagine many things and go any far we want. Yeah. So it's and everybody's brain is as good or better, and you can't tell somebody has a little bit lower level anta ಏನು ಅನ್ಕೊಳ್ಳೋಕ್ಕಾಗೋದೇ ಇಲ್ಲ. So it's a very high level. So they're all creative in their own ways, and they're all very good in their own ways. So it's unlimited. So upper limit is there in that. So you can keep on developing, keep on doing things, new things. So we are quite creative, very creative, very very creative. ಸೊ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಇದು? ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕಿಂತ ಎಲ್ಲಿಗೆ ಹೋಗ್ತಾ ಇದೆ ಇದು? It depends how you use it. ಅಲ್ಲ, ನನ್ನ ಬ್ರೈನ್ ಅಲ್ಲ, ಒಬ್ಬ ಪರ್ಸನಲ್, ಒಬ್ಬ ವ್ಯಕ್ತಿಯ ಬ್ರೈನ್ ಅಲ್ಲ, ಇಡೀ ಹ್ಯೂಮನ್ ರೇಸ್ ಏನು ಹೋಗ್ತಾ ಇದೆಯಲ್ವಾ ನಾವು? ನಾವು how selective we are, and how we want to grow. It's a community living ಅಲ್ಲ. ಸೊ ಸೇ ಏನೋ ಗಲಾಟೆ ಆಗಿ ಏನೋ ಮಾಡಿ ಈಗ ಬಾಂಬ್ ಹಾಕಿ ಎಲ್ಲರೂ ಥರ್ಡ್ ವರ್ಲ್ಡ್ ವಾರ್ ಆದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಇಮ್ಯಾಜಿನ್ ಪೀಪಲ್ ವಿಲ್ ಸರ್ವೈವ್. Okay. So it is all you need is a crackpot to kickstart the world war. ಈಗ ನಮ್ಮ ವಿಶ್ವದಲ್ಲಿರುವಂಥ ಕೆಲವೊಂದು ತಿಕ್ಕಲ್ ನಾಯಕರು ನೋಡಿದ್ರೆ ಅದು ಯಾವಾಗ ಬೇಕಾದ್ರೂ ಆಗ್ಬೋದು ಅಂತ ನಂತರ ಅನ್ಸುತ್ತೆ. ಸೊ ವಾಪಸ್ ನಾನು ಇದಕ್ಕೆ ನಿಮ್ಮ ವಿಷಯಕ್ಕೆ ಬರೋದಾದ್ರೆ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ಅಂದ್ಕೊಂಡೆ. ನೀವು ಪರ್ಸ್ನಲಿ ದೇವರು ಅನ್ನೋ ಕಾನ್ಸೆಪ್ಟನ್ನು ನಂಬ್ತೀರಾ ಡಾಕ್ಟರ್ ಕಿಣಿ? ನನ್ನ ಲೈಫಲ್ಲಿ several incidences have happened where you start wondering, how did this happen? Okay. So those things tell me that there was some unknown hand in the process. Okay, ಕನ್ನಡದಲ್ಲಿ ಅಂದರೆ ಬೇರೆ ಯಾವುದು ಅದೃಶ್ಯವಾದ ಶಕ್ತಿ ನನ್ನ ಈ ಕಡೆಗೆ ತಳ್ತಾ ಇದೆ ಅಂತೇಳಿ ಅನ್ಸೋವಂಥ ಬೇಕಾದಷ್ಟು ಸಂದರ್ಭಗಳು ಇದ್ದಾವೆ. ಒಂದು ಘಟನೆ ಸಂದರ್ಭ ಹೇಳ್ಬೋದಾ? ಹೇಳ್ಬೋದು. ಈಗ ಮೊದಲು ಅಂದರೆ ಕ್ರೋನಲಾಜಿಕಲಿ ಆರ್ಡ್ರಲ್ಲೇ ಹೇಳಬೇಕು ಅಂತೇನಿಲ್ಲ, ಬಟ್ ಪಿ ಯು ಸಿ ಆದವಾಗ, ಪಿ ಯು ಸಿ ಎಕ್ಸಾಮ್ ಆದವಾಗ ಅನ್ಫಾರ್ಚುನೇಟ್ಲಿ ನನಗೆ ಫಿಸಿಕ್ಸಲ್ಲಿ ಭಾರಿ ಕಡಿಮೆ ನಂಬರ್ ಬಂತು. ಅಷ್ಟು ಕಡಿಮೆ ನಂಬರ್ ನನಗೆ ಲೈಫಲ್ಲೇ ಯಾವಾಗಲೂ ಬಂದಿಲ್ಲ. ಹಾಗಾಗಿ ಫಿಸಿಕ್ಸಲ್ಲಿ ನೋಡ್ಬೇಕು ಕಡಿಮೆ ಬಂದ ಪಿ ಯು ಸಿನಲ್ಲಿ ನೀವು ಮೆಡಿಕಲ್ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗೋಕ್ಕಾಗಲ್ಲ. ಸೊ ಐ ವಾಸ್ ಒಂಥರ ಡಿಪ್ರೆಸ್ಡ್ ಅಂತ ಅಂದ್ಕೊಳ್ಳಿ. ಐ ವಾಸ್ ನಾಟ್ ಆ್ಯಕ್ಚುಲಿ ಡಿಪ್ರೆಸ್ಡ್, ಐ ವಾಸ್ ನಾಟ್ ಹ್ಯಾಪಿ ವಿತ್ ದಿ ಸಿಟ್ಯುಯೇಷನ್. ಸೊ ಸುಮಾರು ದಿವಸ ಕಳೆದು ಎಲ್ಲಿಗೂ ಅಪ್ಲೈ ಮಾಡಲಿಲ್ಲ ನಾನು. ಶಿವಮೊಗ್ಗದಲ್ಲಿ ವೀರಭದ್ರ ಟಾಕೀಸ್ ಅಂತ ಇದೆ, ಡಿ ವಿ ಎಸ್ ಕಾಲೇಜಿಂದ ಸ್ವಲ್ಪ ಮುಂದೆ, ಒಂದು 100 ಮೀಟ್ರ್ ಮುಂದೆ, ಈಗಲೂ ಇದೆ. ಸೊ ಅಲ್ಲಿ ಮ್ಯಾಟ್ನಿ ನೋಡಿಕೊಂಡು ಮನೆಗೆ ಹೋಗೋಕ್ಕೆ ಮುಂಚೆ ಡಿ ವಿ ಎಸ್ ಕಾಲೇಜ್ ಮುಂದೆ ಬರಬೇಕಿತ್ತು. ಡಿ ವಿ ಎಸ್ ಕಾಲೇಜ್ ಮುಂದೆ ಅಲ್ಲಿ ಈವ್ನಿಂಗ್ ಕಾಲೇಜು ನಡೀತಾಯಿತ್ತು, ಮಾರ್ನಿಂಗ್ ಈವ್ನಿಂಗ್. ಒಬ್ಬರೇ ಪ್ರಿನ್ಸಿಪಾಲ್, ನಾರಾಯಣ್ ಭಟ್ ಅಂತೇಳಿ, ನನಗೆ ಚೆನ್ನಾಗಿ ಗೊತ್ತಿರೋರು. ನಾನು ಆವಾಗ ಒಳ್ಳೆ ಸ್ಪೋರ್ಟ್ಸ್ಮನ್ ಆಗಿದ್ದೆ. ಸೊ ಡಿ ವಿ ಎಸ್ ಪ್ರೈವೇಟ್ ಕಾಲೇಜ್ ಆಗಿದ್ದರು, ನನಗೆ ಟ್ಯೂಷನ್ ಫ್ರೀ ಮಾಡ್ತೀನಿ, ಆರಾಮಾಗಿ ಬಾ ಅಂತೇಳಿ ಹೇಳಿದರು. ಸೊ ನಾನು ಸುಮ್ಮನೆ ನೋಡೋಣ, ಈವ್ನಿಂಗ್ ಕಾಲೇಜ್ ಇದೆಯಾ, ಓಪನ್ ಆಗಿದೆಯಲ್ಲ, ಹೋಗಿ ನೋಡೋಣ ಯಾವತ್ತು ಅಪ್ಲಿಕೇಶನ್ ತೊಗೋಬೇಕು ಏನು ಅಂತೇಳಿ ಅಲ್ಲಿ ಒಳಗೆ ಹೋದರೆ ನಾರಾಯಣ್ ಭಟ್ರು ಸಿಕ್ಕರು. ಅವರು, ಕಿಣಿ ಏನು ನೀನು ಅಪ್ಲೈ ಮಾಡಿದ್ಯಾ, ಏನಾಯಿತು ಅಂತ ಕೇಳಿದರು. ನಾನು ಅಪ್ಲೈ ಮಾಡಿಲ್ಲ ಸರ್, ನಾಳೆ ನಾಡಿದ್ದು ಬಂದು ಅಪ್ಲಿಕೇಶನ್ ತೊಗೊಳ್ಳೋಣ ಅಂತ ಇದ್ದೀನಿ ಅಂತಂದೆ. ಅವ್ರು ಹೇಳಿದರು,
ಇವತ್ತು ಲಾಸ್ಟ್ ಡೇಟ್ 3rd ಲಿಸ್ಟ್ ಹಾಕಿದ್ದೀನಿ ಬೋರ್ಡಲ್ಲಿ. ಅಪ್ಲೈ ಮಾಡಿದವ್ರದೆಲ್ಲ 3rd ಲಿಸ್ಟ್ ಹಾಕಿದ್ದಾರೆ. ಆಗಲೇ 1st ಲಿಸ್ಟ್ 2nd ಲಿಸ್ಟ್ ಆಗಿ 3rd ಲಿಸ್ಟ್. ಯಾವುದಕ್ಕೆ ಅಪ್ಲೈ ಮಾಡಿರೋದು? BSc ಗೆ. ಓಕೆ. ಅಲ್ಲಿ ಅವರು ಆಫೀಸ್ಗೆ ಹೋಗಿ ಬಂದು ನನ್ನ ಹೆಸರು ಕೆಳಗಡೆ ಲಾಸ್ಟಲ್ಲಿ ಬರೆದ್ರು ಮಂಜುನಾಥ್ ಕಿಣಿ ಅಂತೇಳಿ. ನಾಳೆ ಬೆಳಗ್ಗೆ ಬಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ದುಡ್ಡು ಕಟ್ಟು ಅಂತೇಳಿ ಹೇಳಿದ್ರು. ಅಕಸ್ಮಾತ್ ಮಾರನೇ ದಿವಸ ನಾನು ಕಟ್ಟದೆ ಹೋಗಿದ್ದಿದ್ರೆ BSc ಮಾಡ್ತಾ ಇರಲಿಲ್ಲ. ಅವತ್ತು ಹೋಗದೆ ಇದ್ದಿದ್ರೆ BSc ಮಾಡ್ತಾ ಇರಲಿಲ್ಲ. ನಾರಾಯಣ್ ಭಟ್ರು ನನಗೆ ಗೊತ್ತಿಲ್ಲದೆ ಹೋಗಿದ್ದಿದ್ರೆ ನನಗೆ ಸಿಗೋ ಚಾನ್ಸು ಇರಲಿಲ್ಲ. ಅವ್ರು ಗೊತ್ತಿದ್ದು, ಅವ್ರು ಸಿಕ್ಕು, ಅವರು ನನ್ನ ಬಗ್ಗೆ ಕಳ್ಕಳಿ ಇದ್ದು ಕೇಳಿ ಮಾತಾಡಿದ್ರಿಂದ ನನಗೆ ಸಿಕ್ತು, ಇದಾಯಿತು. ಇಲ್ಲದ್ರೆ 1 ವರ್ಷ ಹೊರಟೋಗೋದು ಆಯ್ತಲ್ಲ. ಯಾಕಂದ್ರೆ 3rd ಲಿಸ್ಟನ್ನು ಮುಗಿದೋಗಿತ್ತು ಲಾಸ್ಟ್ ಡೇಟ್. ಆ ಥರ ಸಂದರ್ಭದಲ್ಲಿ ಸೇರಿಕೊಂಡೆ. ಆವಾಗ ನೀವು ಒಂಥರ ಯಾವ ಶಕ್ತಿ ತಳ್ತೋ ಅಂತೇಳಿ ಅನ್ಕೋಬೇಕಾಗುತ್ತಲ್ಲ. ಸೊ ಇಲ್ದೋಗಿದ್ರೆ ಅವತ್ತು ಸುಮ್ಮನೆ ಬಂದ್ಬಿಡ್ಬೋಯ್ತು. ನಾನು ಮನೆಗೆ ನಡ್ಕೊಂಬರು ಹೊರಟಿದ್ದೆ, ಸೀದಾ ಹೋಗ್ಬಿಡ್ಬೋಯ್ತು. ಬಟ್ ಅವತ್ತೇನೋ ಹೋಗಿ ನೋಡಬೇಕು ಅಂತೇಳಿ ಒಂದು ಸ್ವಲ್ಪ ಯಾವುದೋ ಸ್ವಲ್ಪ ಶಕ್ತಿ ಹಿಂಗೆ ಸ್ವಲ್ಪ ತಳಿರಬೇಕು ಅಂತ ಅನಿಸುತ್ತೆ. ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಸರ್, ಈ ಒಂದು ನಿಮ್ಮ ಸಂಶೋಧನೆಯ ಲೈಫಲ್ಲಿ ಕೂಡ ನಿಮ್ಗೆ ಏನಾದರೂ ಅನಿಸಿದೆಯಾ? ದೇರ್ ಇಸ್ ಆಲ್ವೇಸ್ ಎ ಸೆರೆಂಡಿಪಿಟಿ. ಓಕೆ. ಸೆರೆಂಡಿಪಿಟಿ ಇದ್ದೇ ಇರುತ್ತೆ. ಸೆರೆಂಡಿಪಿಟಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಇನ್ವೆನ್ಷನ್. ಯು ಡೋಂಟ್ ಸಿ, ಯು ಡೋಂಟ್ ನೋ, ಯು ಸ್ಟಾರ್ಟ್ ಸೀಯಿಂಗ್ ಸಮಥಿಂಗ್ ವಿಚ್ ಅದರ್ಸ್ ಹ್ಯಾವ್ ನಾಟ್ ಸೀನ್. ಓಕೆ. ಸೊ ದಟ್ಸ್ ಎ ಸೆರೆಂಡಿಪಿಟಿ. ಆ ಥರದ್ದು ಯಾವುದು? ಆ ಥರದ್ದು ಬೇಕಾದಷ್ಟಿದೆ. ಒಂದು ಯಾವುದ್ರೆ ನಾವು ನನ್ನ ಲ್ಯಾಬಲ್ಲಿ ವಿ ಐಡೆಂಟಿಫೈಡ್ a technology to see where protein interaction sites are. ಅಂದರೆ protein ಸ್ವಲ್ಪ I'll step back a little bit. ಜೀವಕೋಶದಲ್ಲಿ DNA ಇದೆಯಲ್ಲ, ದಟ್ಸ್ ದ ಮೆಸೇಜ್ ಕ್ಯಾರಿಂಗ್ ಮಾಲಿಕ್ಯೂಲ್. ಆಯಿತಾ? ಅದು ಒಂದು ಸೆಲ್ ಎರಡಾದವಾಗ ಎರಡರಲ್ಲೂ ಅದೇ ಕಂಟೆಂಟ್ ಇರುತ್ತೆ. ಸೊ ಆ ಥರ ದೇ ಕ್ಯಾರಿ ದಿ ಸೇಮ್ ಇನ್ಫಾರ್ಮೇಷನ್. ಆಯಿತಾ? ಆದರೆ ಇದು ಮೆಸೆಂಜರ್ RNA ಅದನ್ನ ಕಾಪಿ ಮಾಡಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರುತ್ತೆ, ಪ್ರೋಟೀನ್ ಮಾಡುತ್ತೆ. ಪ್ರೋಟೀನ್ಸ್ ಇದೆಯಲ್ಲ, ಪ್ರೋಟೀನ್ ಆರ್ ದಿ ಫುಡ್ ಸೋಲ್ಜರ್ಸ್. ದೇ ಡೂ ಆಲ್ ದಿ ಜಾಬ್, ಅಬೌಟ್ 90% ಆಫ್ ದಿ ಜಾಬ್ ಇನ್ ಅವರ್ ಬಾಡಿ. ಎಲ್ಲ ನೀವು ಕೇಳ್ತಾ ಇರೋದು, ಈಗ ನನ್ನ ಧ್ವನಿ, ಅವನ ಧ್ವನಿ, ಸಿಟ್ಟಲ್ಲಿ ಮಾತಾಡಿದ್ದು, ನಗ್ನಗ್ತಾ ಮಾತಾಡಿದ್ದು, ಪ್ರತಿಯೊಂದೂ ಯು ಕ್ಯಾನ್ ಡಿಸ್ಟಿಂಗ್ವಿಷ್. ಅದಕ್ಕೆ ನಿಮ್ಮ ಇನ್ನರ್ ಇಯರಲ್ಲಿ, ಹೇರಲ್ಲಿ ಪ್ರೋಟೀನ್ಗಳಿದೆ. ಆ ಪ್ರೋಟೀನ್ಗಳು ಬೇರೆ ಬೇರೆ ಲೆಂತ್, ಬೇರೆ ಬೇರೆ ಸೈಜ್, ಬೇರೆ ಬೇರೆ. ಅದರಿಂದ ನಿಮ್ಮ ಮಗ ಮಾತಾಡಿದ್ನೋ, ಮಗಳು ಮಾತಾಡಿದ್ಲೋ, ಮಗ ಸಿಟ್ಟಾಗಿದ್ದಾನೋ ಇಲ್ಲೋ, ಪ್ರತಿಯೊಂದೂ ಯು ಕ್ಯಾನ್ ಟೆಲ್. ನೀವು ಅವ್ರ ಎದುರಿಗೆ ನಿಂತರೆ ಗೊತ್ತಾಗಬೇಕು ಅಂತೇನಿಲ್ಲ. ಯು ಕ್ಯಾನ್ ಡಿಫ್ರೆನ್ಷಿಯೇಟ್. ಏನೋ ಸ್ವಲ್ಪ ಇವತ್ತೇನೋ ಏನೋ ಮಾಡ್ಕೊಂಬಂದೇನೆ ಹುಡುಗ ಅಂತ ಗೊತ್ತಾಗುತ್ತಲ್ಲ. ಆ ಥರನೂ ಅದಕ್ಕೆಲ್ಲ ಮಾಡೋಕ್ಕೂ ಪ್ರೋಟೀನ್ಸೇ ಕಾರಣ. ಎಲ್ಲದಕ್ಕೂ ಪ್ರೋಟೀನ್ಸ್. ಅದಕ್ಕೆ ಆ ಥರ ಮಾಡಬೇಕಾದ್ರೆ ದ ಇಂಟ್ರ್ಯಾಕ್ಷನ್, ಪ್ರೋಟೀನ್ ಇಂಟ್ರ್ಯಾಕ್ಷನ್ ಇರುತ್ತೆ. ಪ್ರೋಟೀನ್ ಇಂಟ್ರ್ಯಾಕ್ಟ್ಸ್ ವಿತ್ ಮೆನಿ ಮಾಲಿಕ್ಯೂಲ್ಸ್ ಟು ಶೋ ದರ್ ಫಂಕ್ಷನ್. ಈ ಪ್ರೋಟೀನ್ ಇಂಟ್ರ್ಯಾಕ್ಷನ್ ಇದೆಯಲ್ಲ, ಈ ಸೈಟ್ ಗೊತ್ತಾದರೆ ಯು ಕ್ಯಾನ್ ಡೆವಲಪ್ ಡ್ರಗ್ಸ್ ಫಾರ್ ದೀಸ್ ಸೈಟ್ಸ್. ಈ ಸೈಟ್ ಅಂದರೆ ಇಂಟ್ರಾಕ್ಷನ್ ಸೈಟ್. ಈ ಥರ ಇಂಟ್ರಾಕ್ಟ್ ಆಗ್ತಾ ಇರುತ್ತಲ್ಲ, ಅದು ನಾನು ಇಂಟ್ರಾಕ್ಟ್ ಆಗದೆ ಇರೋಂಗೆ ಮಾಡಬೇಕಾದ್ರೆ ಇಲ್ಲೊಂದು ಟ್ಯಾಪೆ ಹಾಕ್ಬೋದು. ಹಾಕಿದರೆ ಆವಾಗ ಇನ್ನೊಂದು ಬಂದು ಸೇರಲ್ಲ. ಆ ಥರ ಅದಕ್ಕೆ ಇಂಟ್ರಾಕ್ಷನ್ ಇನ್ಹಿಬಿಟರ್ಸ್ ಮಾಡ್ಬೋದು, ಎಲ್ಲ ಲಿಗ್ಯಾಂಡ್ ಮಾಡ್ಬೋದು. ಅಂದರೆ ಆ್ಯಕ್ಟಿವೇಟ್ ಮಾಡೋಕ್ಕೆ ಶುರು ಮಾಡ್ಬೋದು, ಇನ್ಹಿಬಿಟ್ ಮಾಡೋಕ್ಕೆ ಶುರು ಮಾಡ್ಬೋದು. ಆ ಥರ ಎಲ್ಲ ಲಿಗ್ಯಾಂಡ್ಸ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಐಡೆಂಟಿಫೈ ದಿಸ್ ಪ್ರೋಟೀನ್ ಇಂಟ್ರಾಕ್ಷನ್ ಸೈಟ್. ಸೊ ನಾವು ಆ ಥರ ಪ್ರೋಟೀನ್ ಇಂಟ್ರಾಕ್ಷನ್ ಸೈಟ್ ನೋಡಿ ಅದ್ರ ಪಕ್ಕದಲ್ಲಿ ಪ್ರೋಲಿನ್ ಇದೆ ಅಂತೇಳಿ ಫಸ್ಟ್ ಐಡೆಂಟಿಫೈ ಮಾಡಿದ್ವಿ. ಅದು ಒಂದು ಅಮೈನೋ ಆ್ಯಸಿಡ್, ಅದು ಸೈಡಲ್ಲೇ ಇರುತ್ತೆ ಯಾವಾಗಲೂ ಅಂತೇಳಿ. ಸೊ ಸುಮಾರು 80-85% ಸೈಟಲ್ಲಿ ಇರುತ್ತೆ ಅಂತೇಳಿ ತೋರಿಸಿದೆ. ಸೊ ಅದು ಒಂಥರ ಸೆರೆಂಡಿಪಿಟಸ್ ಡಿಸ್ಕವರಿ ನಮಗೆ. ಅದರಿಂದ ಏನಾಯಿತು? ಅದರಿಂದ ವಿ ಕ್ಯಾನ್ ಡಿಸೈನ್ ಡ್ರಗ್ಸ್ ಈಸಿಲಿ. ದೊಡ್ಡ ಪ್ರೋಟೀನಿಂದ ಸಣ್ಣ ಪೆಪ್ಟೈಡ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಆಮೇಲೆ ಸಣ್ಣ ಪೆಪ್ಟೈಡ್ ಮಾಡಿದಾಗ ಆ ಪ್ರೋಲಿನ್ ಇಟ್ಟರೆ ಆ್ಯಕ್ಟಿವಿಟಿ ಗೋಸ್ ಅಪ್ ಬೈ 20-30 ಜಾಸ್ತಿ ಹೋಗುತ್ತೆ. ಸೊ ಆ ಥರ ಪೋಟೆಂಟ್ ಆ್ಯಕ್ಟಿವಿಟಿ ಮಾಡ್ಬೋದು. ಪ್ರೋಟೀನ್ ಇದೆಯಲ್ಲ, ಅದು
ಮಾಡಿ ಸಿಂಥಸೈಸ್ ಮಾಡಿದ ಮೇಲೆ ಇಟ್ ಕ್ಯಾನ್ ಗೆಟ್ ಲೂಸ್ ದಿ ಶೇಪ್ ಆ್ಯಂಡ್ ಡೈ. ನಾವು ಡಿನೇಚರೇಷನ್ ಅಂತೀವಿ. ಸ್ವಲ್ಪ ಉಲ್ಟಾ ಪಲ್ಟಾ ಆಗಿ ಇಟ್ ಮೇ ಲೂಸ್ ಇಟ್ಸ್ ಆ್ಯಕ್ಟಿವಿಟಿ. ಪೆಪ್ಟೈಡ್ ಇದೆಯಲ್ಲ ಅದು ಇಟ್ ಡಸಂಟ್ ಚೇಂಜ್ ಇಟ್ಸ್ ಸ್ಟ್ರಕ್ಚರ್ ದಟ್ ಮಚ್, ಇಟ್ ಇಸ್ ಸ್ಟೇಬಲ್. ಓಕೆ. ಸೊ ಆ ಥರ ಮಾಡೋ ಅಂಥ ಸಾಧ್ಯತೆ ಬಂತು. ಒಂದು ಆ ಥರ ಸಣ್ಣದು ಮಾಡ್ಬೋದು, ಇನ್ನೊಂದು ಆ್ಯಕ್ಟಿವಿಟಿ ಅದು ಪ್ರೋಲಿನ್ ಹಾಕಿ ಆ್ಯಕ್ಟಿವಿಟಿ ಜಾಸ್ತಿ ಮಾಡ್ಬೋದು ಅಂತೇಳಿ ತೋರಿಸಿದೆ. ಸೊ ದಟ್ ವಾಸ್ ಎ ಕೈಂಡ್ ಆಫ್ ಎ ಸೆರೆಂಡಿಪಿಟಸ್ ಡಿಸ್ಕವರಿ. ಸೊ ಹಾಗೆ ಇನ್ನೂ ಒಂದು ವಿಚಾರ ಹೇಳಬೇಕು, ಅದೇನೆಂದರೆ ಒಂದು ಆಸ್ಟ್ರಾಯ್ಡ್ಗೆ, ಒಂದು ಕ್ಷುದ್ರ ಗ್ರಹಕ್ಕೆ ಕಿಣಿಯವರ ಹೆಸರನ್ನು ಇಡಲಾಗಿದೆ. ಓಕೆ, ಅದ್ರ ಬಗ್ಗೆ ಕೂಡ ನಾನು ಓದಿದೆ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಆ್ಯಕ್ಚುಲಿ ಆಶ್ಚರ್ಯದ ಸಂಗತಿನೇ ನನಗೂ. ನನ್ನ ಬರ್ತ್ಡೇ ಆಗಿ ಸ್ವಲ್ಪ ದಿವಸಕ್ಕೆ ಅಮೇರಿಕದಲ್ಲಿದ್ದೆ. ನನ್ನ ಸ್ಟೂಡೆಂಟ್ ಒಬ್ಬಳು ಅಮೇರಿಕದಲ್ಲಿದ್ದಾಳೆ. ಯಾವ ವರ್ಷ ಇದು? ಇದು ಸುಮಾರು ಒಂದು 2-3 ವರ್ಷದ ಕೆಳಗೆ, 24-23 ಇರಬೇಕೇನೋ. ಆವಾಗ ಅಲ್ಲಿ ಹೋದವಾಗ ಅವಳು ವಿ ಹ್ಯಾಡ್ ಎ ಡಿನ್ನರ್ ವಿತ್ ಹರ್ ಫ್ಯಾಮಿಲಿ. ಶಿ, ಹರ್ ಹಸ್ಬೆಂಡ್ ಆ್ಯಂಡ್ ಸನ್ ಕೇಮ್ ಆ್ಯಂಡ್ ವಿ ಹ್ಯಾಡ್ ಎ ಡಿನ್ನರ್ ದಟ್ ಈವ್ನಿಂಗ್. ಊಟ ಆದಮೇಲೆ ನಾನು ನಿಮ್ಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಅಂದರು. ಐ ಸೆಡ್ ಓಕೆ, ಏನು ಕೊಡ್ತೀಯ ಬರ್ಡೇ, ಇಟ್ಸ್ ಓಕೆ ಅಂತ. ಅವಳು ಒಂದು ಬ್ರೌನ್ ಎನ್ವಲಪ್ ಕೊಟ್ಟು ಓಪನ್ ಮಾಡಿ ನೋಡಿ ಅಂತ ಹೇಳಿದ್ರು. ಓಪನ್ ಮಾಡಿದರೆ ಅದರೊಳಗೆ ಎಲ್ಲ ಡೀಟೇಲ್ಸ್ ಇತ್ತು. ಈ ಆಸ್ಟ್ರಾಯ್ಡ್ ಇದು, ಈ ಆಸ್ಟ್ರಾಯ್ಡ್ ಇದಕ್ಕೆ ಈ ಥರ ಹೆಸರು ಇಟ್ಟಿದ್ದಾರೆ ನಮ್ಮ ಗಂಡ ಅಂತೇಳಿ. ಅವಳ ಗಂಡ ಆಸ್ಟ್ರಾನಮರು. ಅವನು ಹೊಸ ಒಂದು ಆಸ್ಟ್ರಾಯ್ಡ್ ಐಡೆಂಟಿಫೈ ಮಾಡಿದರು. ಅದಕ್ಕೆ ಹೆಸರಿಡೋಕ್ಕೆ ಒತ್ತಾಯ ಮಾಡಿ ಅವ್ರ ಹೆಂಡತಿ, ನನ್ನ ಸ್ಟೂಡೆಂಟು ಹೇಳಿ ಮಂಜುನಾಥ್ ಕಿಣಿ ಅಂತೇಳಿ ಹೆಸರಿಟ್ಟಿದ್ದಾರೆ. ಅದಕ್ಕೆ ಆಸ್ಟ್ರಾಯ್ಡ್ಗೆ ಕಿಣಿ ಅಂತ ಕರೀತಾರೆ. ಅದು ಒಂದ್ಸಲ ನೇಮ್ ರಿಜಿಸ್ಟರ್ ಆದಮೇಲೆ ದೇ ಸೆಂಟ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಆಸ್ಟ್ರಾನಮಿಕಲ್ ಸೊಸೈಟಿ ಅಂತ ಯಾವುದೋ ಇದೆ, ಅದರೆಲ್ಲ ಕೊಟ್ಟು ರಿಜಿಸ್ಟರ್ ಮಾಡಿ ಈಗ ನನ್ನ ಹೆಸರಲ್ಲಿ 1 ಕಿಲೋಮೀಟ್ರ್ ದೊಡ್ಡ ಜಾಗ ಇದೆ ಅಲ್ಲ ಅಂತರಿಕ್ಷದಲ್ಲಿ. ಬೆಂಗಳೂರಲ್ಲಿಲ್ಲ, ಮೈಸೂರಲ್ಲಿಲ್ಲ, ಅಲ್ಲಿದೆ. ಓಕೆ. ಸೊ ನಿಮ್ಮ ಸ್ಟೂಡೆಂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಿಮ್ಮ ಸ್ಟೂಡೆಂಟು ಮತ್ತು ಅವ್ರ ಗಂಡ, ಅವ್ರ ಬಗ್ಗೆ ಅಂದರೆ ಏನು, ವಾಟ್ ಮೇಕ್ಸ್ ದೆಮ್ ಡೂ ದಿಸ್? ಜನರಲಿ ಸ್ಟೂಡೆಂಟ್ ಆ್ಯಂಡ್ ಟೀಚರ್ ವಿ ಹ್ಯಾವ್ ವೆರಿ ಗುಡ್ ರಿಲೇಷನ್ಶಿಪ್. ನೀವು ಹೇಳ್ದಂಗೆ ನಾನು ಸುಮಾರು 40-42 ಜನ PhD ಮಾಡಿದ್ರು ನನ್ನ ಲ್ಯಾಬಲ್ಲಿ. ಆಲ್ಮೋಸ್ಟ್ ಎಲ್ಲರ ಜೊತೆನೂ ಒಳ್ಳೆ ರಿಲೇಷನ್ಶಿಪ್ ಇತ್ತು ನನಗೆ. ಸೊ ವಿ ಆಲ್ವೇಸ್ ಹ್ಯಾಡ್ ಅ ಗುಡ್ ಇಂಟ್ರ್ಯಾಕ್ಷನ್. ಕೆಲವರು ಜಾಸ್ತಿ ತೊಗೋತಾರೆ, ಕೆಲವರು ಕಡಿಮೆ ತೊಗೋತಾರೆ, ಸೇಮ್ ಪಾಠದಲ್ಲೂ ಅದೇ ಥರ. ಆಮೇಲೆ ಒಂದು 30 ಜನ ಪೋಸ್ಟ್ ಡಾಕ್ಟ್ರಲ್ ಟ್ರೈನಿಂಗ್ ಮಾಡಿಕೊಂಡ್ರು. ಸುಮಾರು ನನ್ನ ಲ್ಯಾಬಲ್ಲಿ ಒಂದು 250-300 ಜನಕ್ಕಿಂತ ಜಾಸ್ತಿ ಟ್ರೈನ್ ಮಾಡಿದ್ದೀನಿ ಓವರ್ ದಿ ಇಯರ್ಸ್. ಎಲ್ಲ ಬೇರೆ ಬೇರೆ ಲೆವೆಲಲ್ಲಿ, ಅಂಡರ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ, ಅದರೊಳಗೆಲ್ಲ. ಸೊ ಒಬ್ಬೊಬ್ಬರು ಒಂದೊಂಥರ ಇದು ಮಾಡ್ತಾರೆ. ಸೊ ಇವಳಿಗೆ ಶಿ ಥಾಟ್ ಐ ಪ್ರಾಬಲಿ ಹೆಲ್ಪ್ ಹರ್ ಗ್ರೋ in different ways, and one of the best way to give a teacher thank you could be something which remains as long as possible. Asteroid ಹೆಸರಿಟ್ಟಿರೋದು ಭಾರಿ ಶಾಶ್ವತ ಅಲ್ಲ ಪ್ರಪಂಚದಲ್ಲಿ. ಸೊ ಗಂಡ ನಿಮ್ಗೆ ಏನಾದ್ರು ತೋರಿಸಿದ್ನ ಅದು ಆಸ್ಟ್ರಾಯ್ಡ್ ಏನಾದರೂ? ಅದು ಹೋಗೋಣ ಅಂತ ಮಾಡಿದ್ವಿ. ಆಮೇಲೆ ಮಾರನೇ ದಿವಸ ನನಗೆ ಟೈಮ್ ಆಗಲಿಲ್ಲ, ಅಲ್ಲಿ ಇರಲಿಲ್ಲ. ಅದರ್ವೈಸ್ ಯು ವುಡ್ ಹ್ಯಾವ್ ಸೀನ್. ಅದರ್ವೈಸ್ ಯು ಕುಡ್ ಹ್ಯಾವ್ ಸೀನ್. ಓಕೆ. ಆಮೇಲೆ ಅದಕ್ಕೂ ಇದು ಯಾವುದು ಒಳ್ಳೆ ಟೆಲಿಸ್ಕೋಪ್ ಬೇಕು ಅದೆಲ್ಲ. ಆದರೆ ನೀವು ಡೇಟಾಬೇಸ್ಗೆ ಹೋದರೆ ಹೇಳುತ್ತೆ ಯಾವ್ಯಾವ ಥರ ನೋಡಬೇಕು, ಎಲ್ಲಿ ನೋಡಬೇಕು, ಹೇಗೆ ನೋಡಬೇಕು ಅಂತೇಳಿ. ಅದಕ್ಕೆ ನಿಮಗೆ ಅಂದರೆ ಸಾಕಷ್ಟು ನಾಲೆಡ್ಜ್ ಇದ್ದರೆ ನಿಮ್ಮ ಟೆಲಿಸ್ಕೋಪ್ನಲ್ಲಿ ಟ್ರೈನ್ ಮಾಡಿ ಯು ಕ್ಯಾನ್ ಐಡೆಂಟಿಫೈ. ಫೋಟೋ ಸಿಗುತ್ತಾ ಗೂಗಲಲ್ಲಿ? ಗೂಗಲಲ್ಲಿ ಸಿಗಲ್ಲ, ಡೇಟಾಬೇಸ್ಗೆ ಹೋಗಬೇಕು. ಇದಕ್ಕೆ ಅದಕ್ಕೆ ಹೇಳಿದ್ನಲ್ಲ ಪವರ್ಫುಲ್ ಇದು ಬೇಕು ನೋಡೋಕ್ಕೆ. ಹೌದು, ಅದು ಫೋಟೋ ತೆಗೆಸಿ ಕಳಿಸಿ ಅಂದರೆ ನನಗೆ ಅದು ಒಂದಿಷ್ಟು ದೊಡ್ಡದು ಕಾಣುತ್ತದು. ಆದರೆ ಅದು ಚೆನ್ನಾಗಿದೆ. ಅದಕ್ಕೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಜೆ ಫಾಕ್ಸ್ ಅಂತೇಳಿ, ಯೂನಿವರ್ಸಿಟಿ ಆಫ್ ವರ್ಜಿನಿಯಾನು. ಅವನು ಹೀ ಈಸ್ ಎ ವೆರಿ ಗುಡ್ ಫ್ರೆಂಡ್ ಫಾರ್ ಅಬೌಟ್ 35-40 years. He created a T-shirt. ಓಕೆ. T-shirt ಮಾಡಿ, T-shirtಲ್ಲಿ ಒಂದು ಆಸ್ಟ್ರಾಯ್ಡ್ ಥರ ಪಿಕ್ಚರ್ ಮಾಡಿ ಅದ್ರ ಮೇಲೆ ನನ್ನ ಮುಖ ಇಟ್ಟು ಇದು ಮಾಡಿ ಕಿಣಿ ಆಸ್ಟ್ರಾಯ್ಡ್ ಅಂತ ಬರೆದು ಒಂದು 4 T-shirt ಮಾಡಿದರು. ಓಕೆ. ನನ್ನ ಫ್ರೆಂಡ್ಸ್ 3 ಜನಕ್ಕಿಲ್ಲಿ, ಒಂದು ಅವನಿಗೆ ಅಂತೇಳಿ 4 T-shirt ಮಾಡಿಸಿ
ಕೊಟ್ಟಿದ್ದಾನೆ. ಆ ಫೋಟೋಗಳನ್ನೆಲ್ಲ ಕಳಿಸಿ ನಮಗೆ. ಕಳ್ಸೋಣ. ಆಮೇಲೆ ಫೈನಲ್ ಆಗಿ ಸರ್, ಈಗ ಒಂದು ವ್ಯಕ್ತಿಯ ಇನ್ಹೆರೆಂಟ್ ಪ್ರತಿಭೆ, ಈಗ ನೀವು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರಿ ಅಂತ ನನಗೆ ಹೇಳಿದ್ರಿ ನೀವು. ಓಕೆ, ಅಂದರೆ PUC ಒಂದು ಬಿಟ್ಟು ಅಂತ ಅನ್ಕೋತೀನಿ. ಓಕೆ, ಕರೆಕ್ಟ್. PUC ಸ್ಟಕ್ ಆಗ್ತೀವಿ ಭಾಳಷ್ಟು ಸಲ, ನಾನು ಕೂಡ ಸ್ಟಕ್ ಆಗಿದೆ. ಬಟ್ ಅದ್ರ ಜೊತೆಗೆ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಫ್ಯಾಮಿಲಿ, ಓಕೆ, ನಿಮ್ಮ ಸೊ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಈ ಒಂದು ಜರ್ನಿನಲ್ಲಿ, ಈ ಒಂದು ಅಚೀವ್ಮೆಂಟಲ್ಲಿ ಅವ್ರ ರೋಲ್ ಬಗ್ಗೆ, ಅವರ ಒಂದು ಪ್ರೋತ್ಸಾಹದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ನಮ್ಮ ತಂದೆ ತಾಯಿಗೆ ಒಬ್ಬನೇ ಮಗ. ಓಕೆ, ನಿಮ್ಮ ತಂದೆ ಏನು ಮಾಡ್ತಿದ್ರು? ನಮ್ಮ ತಂದೆ ಟೇಲರ್ ಆಗಿದ್ದರು. ಓಕೆ, ಅವರು ನಾನು 2.5 ವರ್ಷ 3 ವರ್ಷ ಇರುವಾಗ ತೀರೋಗಿದ್ದಾರೆ. ಸೊ ನನಗೆ ಅವರ 3 ಡೈಮೆನ್ಷನಲ್ ಪಿಕ್ಚರ್ ಇಮ್ಯಾಜಿನೇಷನ್ ಏನೂ ಇಲ್ಲ. 2 ಡೈಮೆನ್ಷನಲ್ 1-2 ಫೋಟೋ ಇದೆ ಮನೇಲಿ, ಅದು ಅಷ್ಟೇ. ಅದು ಸಣ್ಣದು ಬ್ಲ್ಯಾಕ್ ಆ್ಯಂಡ್ ವೈಟ್, ನಮ್ಮಪ್ಪನ ಕಾಲದ್ದು, ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಅವ್ರದ್ದು ಅಷ್ಟು ನನಗೆ ನೆನಪಿಲ್ಲ, ಇದು ಇಲ್ಲ. ನಮ್ಮ ತಾಯಿ ಸ್ಕೂಲ್ ಟೀಚರ್ ಆಗಿದ್ದರು, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರು. ಅವರು ಮೊದಲಿಂದನೂ ಭಾರಿ ಎಲ್ರಿಗೂ ಸಹಾಯ ಮಾಡೋ ಅಂಥ ಇದು. ನಮ್ಮ ಅಜ್ಜಿನೂ ತಾಯಿನೂ ಭಾರಿ ಒಂಥರ ವಿದ್ಯೆಗೆ ಭಾರಿ ಪ್ರಾಮುಖ್ಯ ಕೊಡ್ತಾಯಿದ್ರು. ಸೊ ಮನೆಯಲ್ಲಿ ಓದೋಕ್ಕೆ ಇದಕ್ಕೆ ಎಲ್ಲ ಏನು ತೊಂದರೆ ಆಗದೆ ನನಗೆ. ಆದರೆ ಯಾರೂ ನನಗೆ ಓದು ಅಂತ ಹೇಳ್ತಾ ಇರಲಿಲ್ಲ. ನನಗೆ ಒಂಥರ ಸಣ್ಣವನಿಂದನೂ ಸ್ವಲ್ಪ ಮನೆ ಸ್ಕೂಲಿಂದ ಬಂದ ಕೂಡಲೇ ಹೋಮ್ವರ್ಕ್ ಮಾಡದೆ ತಿಂಡಿ ತಿಂತಾ ಇರಲಿಲ್ಲ. ಅದು ಯಾವ ಥರ ಬುದ್ಧಿ ಬಂದಿತ್ತೋ ಗೊತ್ತಿಲ್ಲ ನನಗೆ. ಸೊ ಬೇರೆ ಹುಡುಗರೆಲ್ಲ ನನಗೆ ಗೊತ್ತಿರೋ ಹಾಗೆ, ನಿಮಗೂ ಗೊತ್ತಿರೋ ಹಾಗೆ ಮೊದಲು ಆಟ ಆಡಿಬಿಟ್ಟು ಆಮೇಲೆ ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ತಿಂಡಿ ತಿಂದು ಆಟಕ್ಕೆ ಹೋಗ್ಬಿಡೋರು. ನಾನು ಮನೆಗೆ ಬಂದು ಹೋಮ್ವರ್ಕ್ ಮಾಡಿ ಅಜ್ಜಿ ಹೇಳೋರು ತಿಂಡಿ ತಿನ್ನೋ ಫಸ್ಟು ಅಂತೇಳಿ. ಇಲ್ಲ, ಇದು ಮುಗಿಸ್ಬಿಟ್ಟು ಬರ್ತೀನಿ ಅಂತೇಳಿ ಮುಗಿಸ್ಬಿಟ್ಟು ತಿಂಡಿ ತಿಂದು ಕೈಕಾಲು ತೊಳ್ಕೊಂಡು ಆಡಕ್ಕೆ ಹೋಗುವೆ. ಸೊ ಹಾಗಾಗಿ ನಾನು ತುಂಬ ಲೇಟಾಗೋವರೆಗೂ ಆಟ ಆಡುವೆ. ತುಂಬ ಹೇಳೋರು, ದುರ್ಗಾಬಾಯಿ ಮೊಮ್ಮಗನ ಜೊತೆ ಆಡಬೇಡ ನೀನು ಕೆಟ್ಟೋಗ್ತೀಯ ಅಂತ. ಓಕೆ, ಯಾಕಂದ್ರೆ ನಾನು ಆಡ್ತಾಯಿದ್ದೆ, ಅವರಿಗೆ ಇನ್ನೂ ಕೆಲಸ ಮಾಡಿರಲಿಲ್ಲ, ನಾನು ಕೆಲಸ ಮಾಡಿರ್ತಾ ಇದ್ನಲ್ಲ. ಸೊ ಹಾಗಾಗಿ ಚೆನ್ನಾಗೇ ಓದ್ಕೋತಾ ಬರ್ತಾಯಿದ್ದೆ. ಸೊ ತಾಯಿ ಬೇರೆ ಬೇರೆ ಪ್ರೈಮರಿ ಸ್ಕೂಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದರಿಂದ ಬೇರೆ ಬೇರೆ ಕಡೆ ಇದ್ದರು. ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿದ್ದರು. ನಾನು ಅವ್ರ ಜೊತೆ 2ನೇ ಕ್ಲಾಸಲ್ಲಿದ್ದಾಗ ಲಿಂಗನಮಕ್ಕಿಲಿದ್ದೆ. ಅದು ಬಿಟ್ಟರೆ ಬೇರೆ ಎಲ್ಲ ಶಿವಮೊಗ್ಗದಲ್ಲೇ ಹೋದಿರೋದು. ಅಲ್ಲಿ ಲಿಂಗನಮಕ್ಕಿಗೆ ಹೋದರೆ ಅಲ್ಲಿ ಹಾಳೂರಿಗೆ ಉಳಿದವನೇಗೌಡ ಅಂತೇಳಿ ತುಂಬ ವೆರಿ ಗುಡ್ ಹೈ ರ್ಯಾಂಕ್, ನೆಕ್ಸ್ಟ್ ಯಾರೂ ಇರಲಿಲ್ಲಲ್ಲ. ಸೊ ಹಾಗಾಗಿ ನಮ್ಮ ತಾಯಿ ನನಗೆ ಅವ್ರಿಗೆ ಇಷ್ಟ ಆಗಲಿಲ್ಲ. ನೀನು ಶಿವಮೊಗ್ಗಕ್ಕೆ ಹೋಗಿ ಓದು ಅಂತೇಳಿ ಶಿವಮೊಗ್ಗಕ್ಕೆ ಕಳಿಸಿದ್ರು. ಶಿವಮೊಗ್ಗದಲ್ಲಿ 3ನೇ ಕ್ಲಾಸಿಂದ ಪೂರ್ತಿ RC ಸ್ಕೂಲಲ್ಲಿ ಓದಿದೆ. ಹೈಸ್ಕೂಲ್, ಮಿಡ್ಲ್ ಸ್ಕೂಲಲ್ಲ, ಪ್ರೈಮರಿ ಆ್ಯಂಡ್ ಮಿಡ್ಲ್. ಆಮೇಲೆ ಹೈಸ್ಕೂಲು ಸೇಕ್ರೆಡ್ ಹೈಸ್ಕೂಲ್ ಅಂತೇಳಿ, ಅದಕ್ಕೆ ರಿಲೇಟೆಡ್ ಹೈಸ್ಕೂಲು. ಆಮೇಲೆ ನ್ಯಾಷನಲ್ ಜೂನಿಯರ್ ಕಾಲೇಜಿಗೆ ಓದಿದೆ. ಆಮೇಲೆ DVS ಕಾಲೇಜಲ್ಲಿ BSc ಮಾಡಿದೆ. ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಸಾಕಷ್ಟು ಬುದ್ಧಿ ಬಂದಿತ್ತು. ಅಂದರೆ ನಮ್ಮಲ್ಲಿ ಯಾರೂ BSc ಮಾಡಿರಲಿಲ್ಲ ನಮ್ಮ ಮನೆಯಲ್ಲಿ. ನಮ್ಮ ತಾಯಿ ತಂಗಿ ಅವರು ಮೆಡಿಕಲ್ ಡಾಕ್ಟ್ರು, MBBS MD ಮಾಡಿದ್ದಾರೆ. ಅವರು OBGನಲ್ಲಿ ಪ್ರೊಫೆಸರ್ ಆಗಿದ್ದರು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಆಮೇಲೆ ರಿಟೈರ್ ಆದಮೇಲೆ JSSL ಮಾಡಿದರು. ಅದು ಹಂಗಿದ್ರೆ ಯಾರಿಗೂ BSc ಮಾಡಿದ್ರೆ ಏನಾಗಿತ್ತು ಅಂತ ಯಾರಿಗೂ ಗೊತ್ತಿಲ್ಲ. ಸೊ BSc ಮಾಡಿದ ಮೇಲೆ BScನಲ್ಲಿ ಸಾಕಷ್ಟು ಒಳ್ಳೆ ನಂಬರ್ ತೊಗೊಂಡಿದ್ದೆ. BSc ಮಾಡಿದ್ರೆ ಸಾಲಲ್ಲ, ಇನ್ನು MSc ಮಾಡಬೇಕು ಅಂತ ಅಂದರು. MSc ಮಾಡಿದೆ. MSc ಸಾಲಲ್ಲ, MSc ಫಸ್ಟ್ ರ್ಯಾಂಕ್ ತೊಗೊಂಡೆ ನಾನು. MSc ಯೂನಿವರ್ಸಿಟಿ ಫಸ್ಟ್ ರ್ಯಾಂಕ್. ಇದು ಸಾಲಲ್ಲ, MSc ಮಾಡಿದ್ರೆ PhD ಮಾಡಬೇಕು ಅಂದರು. PhD ಮಾಡಿದೆ. PhD ಫಾಸ್ಟೆಸ್ಟ್ PhD 2 year 11 monthsಲ್ಲಿ PhD ಮುಗಿಸಿದೆ. ನಾರ್ಮಲಿ ದೇ ಟೇಕ್ 5 to 6 years 7 years ತೊಗೋತಾರೆ. ಸೊ ಫಾಸ್ಟೆಸ್ಟ್ PhD ಮಾಡಿದೆ. ಇನ್ನೂ ರೆಕಾರ್ಡ್ ಹಾಗೆ ಇದೆ. ಆಮೇಲೆ ಅನ್ಬ್ರೋಕನ್ ರೆಕಾರ್ಡ್. ಆಮೇಲೆ ಇದು PhD ಮಾಡಿದ್ಮೇಲೆ ಪೋಸ್ಟ್ ಡಾಕ್ ಮಾಡಬೇಕು ಅಂತಂದರು. ಸರಿ ಅಂತೇಳಿ ಪೋಸ್ಟ್ ಡಾಕ್ ಮಾಡಿದೆ. ಸೊ ಹಾಗೆ ಒಂಥರ ಬೇರೆಯವ್ರು ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂದರೂ ಹೋದೆ. ಈಗ ಎಕ್ಸ್ಪೀರಿಯೆನ್ಸ್ ಆದಮೇಲೆ
ತುಂಬ ಜನಕ್ಕೆ ಗೈಡ್ ಮಾಡ್ತೀನಿ, ಇದು ಮಾಡಬೇಕು, ಹೀಗೆ ಮಾಡಬೇಕು, ಏನು ಮಾಡಬೇಕು ಅಂತ ಅಷ್ಟೇ. ಸೊ ಯುವರ್ ಫ್ಯಾಮಿಲಿ ಹ್ಯಾಸ್ ಬೀನ್ ಯುನೋ ನಿಮಗೆ ಕನ್ಸಿಸ್ಟೆಂಟಾಗಿ ಒಂದು ಸಪೋರ್ಟ್ ಸಿಸ್ಟಮ್. ಹೌದು. ಅಂದರೆ ಎಲ್ಲೇ ಓದುವಾಗ್ಲೂ ನಾನು ಪರದೇಶಕ್ಕೆ ಹೋಗ್ತೀನಿ ಅಂದರೂ ಏನು ನಿಲ್ಲಿಸಲಿಲ್ಲ, ಏನು ಯಾವ ಥರನೂ ಅಡ್ಗಾಲ ಹಾಕ್ತಾ ಇರಲಿಲ್ಲ. ಏನೋ ಓದ್ಕೋತಾ ಇದ್ದೇನೆ. ನಮ್ಮಮ್ಮ ಕೇಳೋರು ಕೆಲಸಲ್ಲಿ, ಎಲ್ಲ ನಿನ್ನ ಕ್ಲಾಸ್ಮೇಟ್ಸ್ ಎಲ್ಲ ಬ್ಯಾಂಕಿಗೆ ಸೇರ್ಕೊಂಡ್ಯಾ, ನೀನು ಇನ್ನೂ ಓದ್ತಾ ಇದ್ದೀನಿ ನಿಂತೆಲ್ಲ ಅಂತ. ಓಕೆ. ಸೊ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಏನು ಓದ್ತಾ ಇದ್ದೀನಿ. ಯುವರ್ ಮದರ್ ವಾಸ್ ಹ್ಯಾಪಿ? ವೆರಿ ಹ್ಯಾಪಿ. ಕರೆಕ್ಟ್. ಆದರೆ ಅನ್ಫಾರ್ಚುನೇಟ್ಲಿ ನನ್ನ ಜೊತೆಯಲ್ಲಿ ಇರ್ತಾ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ನಾನು ಟ್ರಾವೆಲ್ ಮಾಡ್ತಾ ಇದ್ನಲ್ಲ ಹೊರಗಡೆ. ಓಕೆ. ಆಮೇಲೆ ನಿಮ್ಮದು ಮದುವೆ ಈ ಥರದ್ದು? ನನ್ನ ಹೆಂಡತಿ ಜಾಪನೀಸ್. ಸೊ ನೀವು ಅಲ್ಲೇ ಮದುವೆ ಜಪಾನಲ್ಲಿದ್ದಾಗ? ಜಪಾನಲ್ಲಿದ್ದಾಗ ಅಂದರೆ ಜಪಾನಲ್ಲಿದ್ದಾಗ ಮದುವೆ ಆಗಲಿಲ್ಲ. ಜಪಾನಲ್ಲಿದ್ದಾಗ ಹುಡುಗಿನ ಹುಡ್ಕೊಂಡೆ. ಆಮೇಲೆ ಅಮೇರಿಕಕ್ಕೆ ಹೋದ್ನಲ್ಲ, ಅಮೇರಿಕದಲ್ಲಿದ್ದಾಗಲೂ ಮಾತಾಡ್ತಾ ಇದ್ದೆ ಅವಳ ಹತ್ರ. ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್. ಆಮೇಲೆ ಇಲ್ಲಿ ನಡುವೆ ಅಮೇರಿಕಕ್ಕೂ ಜಪಾನ್ಗೂ ನಡುವೆ ಒಂದು 3-4 ತಿಂಗಳು ಇಲ್ಲಿದ್ದೆ. ಆವಾಗಲೂ ಅವಳು ಮಾತಾಡ್ತಾ ಇದ್ಲು. ಆವಾಗ ಫೋನ್ಗಳೆಲ್ಲ ಕಡಿಮೆ ಅಲ್ಲ, ಸೊ ಮಾತಾಡ್ತಾ ಇದ್ಲು ರೆಗ್ಯುಲರ್ ಆಗಿ. ಸೊ ಆಮೇಲೆ ಅಲ್ಲಿ ಹೋದ್ಮೇಲೆ ಜಪಾನಿಂದ US ಇಂದ ಜಪಾನ್ಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ಕೇಳಿ ಅವ್ರು ಹೂ ಅಂದಮೇಲೆ ಇಲ್ಲಿ ಮದುವೆ ಆದ್ವಿ. ಶಿವಮೊಗ್ಗದಲ್ಲಿ ಮದುವೆ ಆಗಿ. ಶಿವಮೊಗ್ಗದಲ್ಲಿ ಮದುವೆ ಆಗಿದೆ? ಆ್ಯಂಡ್ ನಾವು your ಫ್ಯಾಮಿಲಿ? ನಾನು ಹೆಂಡತಿ ಮಾತ್ರ. ನಾವು ಮಕ್ಕಳು ಬೇಡ ಅಂತಲೇ ಮದುವೆ ಆದವಾಗಲೇ. ಸೊ ಮಕ್ಕಳಿಲ್ಲ ನಮಗೆ. ಈಗ ಫೈನಲ್ ಆಗಿ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ ಸ್ಟೂಡೆಂಟ್ಸ್ ಏನಿದಾರಲ್ವ, PUC ಓದ್ತಾ ಇದ್ದಾರೆ, 10th ಓದ್ತಾ ಇದ್ದಾರೆ, ತುಂಬ ಜನರಿಗೆ ಇಂಜಿನಿಯರ್ ಆಗಬೇಕಂತ ಇರುತ್ತೆ, ಡಾಕ್ಟರ್ಗಳಾಗಬೇಕಂತ ಇರುತ್ತೆ, ಬಿಸ್ನೆಸ್ ಕೂಡ ಬೂಮ್ ಆಗ್ತಾ ಇದೆ ಇಂಡಿಯಾದಲ್ಲಿ, ಬಿಸ್ನೆಸ್ ಮ್ಯಾನ್ ಆಗಬೇಕನ್ನೋರು ತುಂಬ ಜನ ಇದ್ದಾರೆ, ಈ ಥರ ಸುಮಾರು ಇದ್ದಾರೆ. ಬಟ್ ಆ್ಯಸ್ ಫಾರ್ ಸೈನ್ಸ್ ಇಸ್ ಕನ್ಸರ್ನ್ಡ್, ನೀವು ಒಬ್ಬ ವಿದ್ಯಾರ್ಥಿ, ಸೈನ್ಸಲ್ಲಿ ಇಂಟ್ರೆಸ್ಟ್ ಇರುವಂಥ ವಿದ್ಯಾರ್ಥಿಗೆ ಅಥವಾ ಒಬ್ಬ ನಾರ್ಮಲ್ ವಿದ್ಯಾರ್ಥಿಗೆ ಸೈನ್ಸಲ್ಲಿರುವಂಥ ಅಪಾರ್ಚುನಿಟಿಗಳ ಬಗ್ಗೆ ಅಥವಾ ಅದರಲ್ಲಿರುವಂಥ ಅವಕಾಶಗಳಿರ್ಬೋದು, ಅಥವಾ ಅವಕಾಶ ಅಂದರೆ ಬರೀ ದುಡ್ಡು ಮಾಡೋಕ್ಕೆ ಅವಕಾಶ ಅಲ್ಲ, ಕೆಲಸ ಮಾಡೋಕ್ಕೆ, ಅಚೀವ್ ಮಾಡೋಕ್ಕೆ, ಹೊಸದೇನೋ ಸೃಷ್ಟಿ ಮಾಡೋಕ್ಕೆ ಅವಕಾಶಗಳಿರ್ಬೋದು. ಸೊ ಆ ಥರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯುವರ್ ಕಿವಿ ಮಾತು ಇದು ನನಗೆ ಅನಿಸೋದು, ನೀವು ಪ್ರಾಬ್ಲಿ ಅನುಭವಿಸಿದ್ರೆ, ನೀವು ಸುಮಾರು 4ನೇ ಕ್ಲಾಸಲ್ಲಿದ್ದವಾಗ ಡಿವಿಷನ್ನು, ಡೆಸಿಮಲ್ ಪಾಯಿಂಟ್ ಎಲ್ಲ ಭಾರಿ ಕಷ್ಟ ಅನಿಸೋದು ಶುರು ಮಾಡಿದವಾಗ. 5ನೇ ಕ್ಲಾಸಿಗೆ ಹೋದಾಗ ಅದೇನು ಅಷ್ಟು ಕಷ್ಟ ಇಲ್ಲ, ಈ ಆಲ್ಜಿಬ್ರಾ ಕಷ್ಟ ಇದೆ ಅಂತ ಅನ್ಸೋದು. 6ನೇ ಕ್ಲಾಸಿಗೆ ಹೋದಾಗ ಆಲ್ಜಿಬ್ರಾ ಪರವಾಗಿಲ್ಲ, ಟ್ರಿಗ್ನೋಮೆಟ್ರಿ ಕಷ್ಟ ಅಂತ. ಅದೇ ಥರ ಫಿಸಿಕ್ಸಲ್ಲಿ ಇದು ಸೌಂಡು, ಮ್ಯಾಗ್ನೆಟಿಸಮ್, ಎಲೆಕ್ಟ್ರಿಸಿಟಿ ಬೇರೆ ಬೇರೆ, ಕೆಮಿಸ್ಟ್ರಿನಲ್ಲಿ ಬೇರೆ ಬೇರೆ, ಎಲ್ಲದರಲ್ಲೂ ಬೇರೆ ಬೇರೆ ಸಬ್ಜೆಕ್ಟ್. ಎಲ್ಲರೂ ನಾವು ಫ್ರೆಂಡ್ಸ್ ಎಲ್ಲ ಕ್ಲಾಸ್ಮೇಟ್ಸು ಈ ವರ್ಷ ಭಾರಿ ಕಷ್ಟ ಇದೆ ಅಂತ ಮಾತಾಡ್ಕೋತಾ ಇದ್ವಿ. ಆದರೆ ನೆಕ್ಸ್ಟ್ ಕ್ಲಾಸಲ್ಲಿ ಹೋದಾಗ ಲಾಸ್ಟ್ ಇಯರ್ ಕಷ್ಟ ಇದೆ ಅಂತ ಯಾರೂ ಮಾತಾಡಿಲ್ಲ. ಕರೆಕ್ಟ್. ಅದ್ರ ಅರ್ಥ ಏನಂತಂದರೆ, ನಾವೆಲ್ಲರೂ ಕಲಿಯುವಾಗ 0ಇಂದನೇ ಕಲ್ತಿರೋದು. 0ಇಂದ ಕಲ್ತವಾಗ ಕಷ್ಟನೇ ಇರುತ್ತೆ. ಆದರೆ ವರ್ಷ ಮುಗಿಯೋಷ್ಟೊತ್ತಿಗೆ 60, 70, 80, 90, ಕೆಲವರು 100ಕ್ಕೆ 100 ತೆಗೆದಿದ್ದಾರೆ. ಆದರೆ 60 ತಗೊಂಡವ್ರಿಗೂ ಸುಮಾರು ಒಂದು 2 ವಾರ ಎಕ್ಸಾಮ್ ಮುಂದೆ ಹೋಗ್ಬಿಟ್ರೆ ಅವರು 60ರಿಂದ 75 ತನಕ ಬರ್ತಾರೆ. ಅಂದರೆ ಕಲಿಯೋ ಲಿಮಿಟ್ ಏನಲ್ಲ, ಇಟ್ಸ್ ಎ ಟೈಮ್ ಲಿಮಿಟ್ ಅಲ್ವಾ? ಅದು ನನಗೆ ಸಣ್ಣವನಿಂದನೂ ತಲೆಗೆ ಹೊರಟೋಗಿತ್ತು. ಸಣ್ಣವನಿಂದ ತಲೆಗೆ ಹೊರಟೋಗಿತ್ತು ಅಂತಂದರೆ, ಐ ಆಮ್ ಕೇಪಬಲ್ ಆಫ್ ಲರ್ನಿಂಗ್. ಅಂದರೆ ಎವ್ರಿಬಡಿ ಈಸ್ ಕೇಪಬಲ್ ಆಫ್ ಲರ್ನಿಂಗ್. ಗೊತ್ತಾಯ್ತಲ್ಲ? ಯಾವ ಸಬ್ಜೆಕ್ಟ್ ಆದರೂ ಕಲಿಯೋಕ್ಕೆ ಮಾಡ್ತೀವಿ, ಯಾವುದಾದ್ರೂ ಸಬ್ಜೆಕ್ಟ್ ಕಲ್ತ್ಕೊಂಡು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಗೊತ್ತಾಯಿತು. ಸೊ ಯಾವುದು ಹೊಸ ಸಬ್ಜೆಕ್ಟ್ ಅಂದರೆ ಹೆದರ್ಕೋತಾ ಇರಲಿಲ್ಲ. ಹೆದರಿಕೆ ಅನ್ನೋ ಪ್ರಶ್ನೆನೇ ಬರೋಲ್ಲ. ಯಾಕಂದರೆ ನೀವು ಹೈಸ್ಕೂಲ್ ಆಗೋಷ್ಟೊತ್ತಿಗೆ ಒಂದು 500-600 ಸಬ್ಜೆಕ್ಟ್ ಮುಗಿಸಿರ್ತೀರ. PUC ಆಗೋಷ್ಟೊತ್ತಿಗೆ ಒಂದು 800-900 ಸಬ್ಜೆಕ್ಟ್ ಆಗಿರುತ್ತೆ. BSc ಆಗೋಷ್ಟೊತ್ತಿಗೆ ಒಂದು 1500 ಆಗಿರುತ್ತೆ. MSc ಸಬ್ಜೆಕ್ಟ್ ಅಂದರೆ ಟಾಪಿಕ್ಸ್, ಬೇರೆ ಬೇರೆ ಟಾಪಿಕ್ಸ್, ಬೇರೆ ಬೇರೆ ಎಲ್ಲ ಹೊಸದಲ್ಲ. ಅಂದರೆ ಅದು ಒಂದರಲ್ಲಿ ಫಿಸಿಕ್ಸ್ ಅಂದರೆ ಬರೀ ಒಂದು ಫಿಸಿಕ್ಸ್ ಒಂದೇ ಅಲ್ಲಲ್ಲ, ಇಲ್ಲ ಕೆಮಿಸ್ಟ್ರಿ ಅಂದರೆ ಒಂದೇ ಅಲ್ಲ, ಬಯಾಲಜಿ ಅಂದರೆ ಒಂದೇ ಅಲ್ಲ, ಮ್ಯಾಥ್ ಅಂದರೆ ಒಂದೇ ಅಲ್ಲ. ಅದರೊಳಗೆ 108 ಥರ ಕಲಿತೀವಲ್ಲ, ಸಣ್ಣ ಅವೆಲ್ಲನೂ ಶುರು ಮಾಡಿದಾಗ ಕಷ್ಟನೇ, ಗೊತ್ತೇ ಆಗಲ್ಲ ಅದು ಇದು ಯಾಕೆ ಮಾಡ್ತಾ ಇದೀವಿ ಹಿಂಗೆ ಅಂತ ಅಲ್ವಾ. ಆದರೆ ಕಲ್ತ್ಕೊಂಡ್ವಿ. ಅಂದರೆ ನೀವು ಯಾವುದು ಒಂದು BSc MSc PhD ಆಗೋಷ್ಟೊತ್ತಿಗೆ
ಒಂದು 500 1000 10,000 ಸಬ್ಜೆಕ್ಟ್ ಕಲ್ತಿರ್ತೀವಿ. 10,000 ಒಂದಕ್ಕೆ ಇನ್ನೇನಕ್ಕೆ ಹೆದರ್ಬೇಕು? 500 ಒಂದಕ್ಕೆ ಹೆದರಿಕೆ ಏನಿಲ್ಲ. ಹೆದರ್ಕನ್ನೋಂಥ ಪ್ರಶ್ನೆನೇ ಬರಲ್ಲ ಆ್ಯಕ್ಚುಲಿ. ವಿ ಆರ್ ಆಲ್ ಕೇಪಬಲ್ ಆಫ್ ಲರ್ನಿಂಗ್. ಅದು ತಲೆಗೆ ಹೋಗ್ಬಿಟ್ರೆ ಯಾವ ಸಬ್ಜೆಕ್ಟು ಕಷ್ಟ ಅನ್ಸಲ್ಲ. ಓಕೆ, ಆಯಿತಾ? ಅದು ಯು ಆಲ್ಸೋ ನೋ, ಕೆಲವರು ನಮಗಿನ ಬುದ್ಧಿವಂತ ಇದ್ದೇ ಇರ್ತಾರೆ, ನಮಗಿನ ಜಾಣರು ಇರ್ತಾರೆ. ಅವರು 2 ದಿವಸದಲ್ಲಿ ಕಲಿತಾರೆ, 4 ದಿವಸದಲ್ಲಿ ಕಲಿತಾರೆ. ನನಗೆ 1 ವಾರ ಬೇಕು, ನಮ್ಗೆ 10 ದಿವಸ ಬೇಕು, 6 ತಿಂಗಳು ಬೇಕು. ಬಟ್ ದಟ್ಸ್ ಓಕೆ, ಇಟ್ಸ್ ನಾಟ್ ಎ ಬಿಗ್ ಪ್ರಾಬ್ಲಮ್. 60, 70, 80 ವರ್ಷ ಇರೋರಿಗೆ 1 ವಾರ 10 ದಿವಸ ಅದರೊಳಗೆ ಏನು ಚೇಂಜ್ ಆಗುತ್ತೆ? ಏನು ಚೇಂಜ್ ಆಗಲ್ಲ. ಸೊ ಯು ಡೋಂಟ್ ವರಿ ಅಬೌಟ್ ಇಟ್, ಯು ಜಸ್ಟ್ ಲರ್ನ್ ವಾಟ್ ಯು ವಾಂಟ್ ಟು ಲರ್ನ್, ಯು ಲರ್ನ್. ಆಮೇಲೆ ಇದು ಯಾವುದು ನಿಮಗೆ ಸೈನ್ಸಲ್ಲಿ ಹೋಗುವಾಗ ನೀವು ಯಾವ ಪ್ರಶ್ನೆ ನಿಮಗೆ ಇಷ್ಟ ಆಗುತ್ತೆ ಆ ಪ್ರಶ್ನೆನ ಆನ್ಸರ್ ಮಾಡೋಕ್ಕೆ ಹೋಗೋದು. ಕೆಲವು ಸಲ ಆ ಥರ ಟೆಕ್ನಿಕ್ಸ್ ಇರುತ್ತೆ, ಕೆಲವು ಸಲ ಇರಲ್ಲ. ಹೊಸ ಟೆಕ್ನಿಕ್ ಆದರೂ ಏನು ಹೆದರಿಕೆ ಏನಿಲ್ಲ. ಯಾಕಂದರೆ ಇನ್ನೊಂದು ಸಬ್ಜೆಕ್ಟು ಕಲ್ತ್ರು ಆಯಿತು, 3 ತಿಂಗಳು 6 ತಿಂಗಳು ಕಲ್ತ್ಕೋಬೋದು, ಮಾಡಿದ್ರೆ ಆಯಿತು. ಸೊ ಅದಕ್ಕೇನು ಸ್ಟಾಪ್ ಏನಿಲ್ಲಲ್ಲ, ಎಷ್ಟಾದರೂ ಮಾಡ್ಬೋದು, ಹೇಗಾದರೂ ಮಾಡ್ಬೋದು. ಭಾರತೀಯ ವಿದ್ಯಾರ್ಥಿಗಳಿಗೆ ಅಂದರೆ ಬೆಂಗಳೂರಿನ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ಇದೆ, ಎಲ್ಲರೂ ದೇ ಆರ್ ಆಲ್ ಕೇಪಬಲ್ ಆಫ್ ಲರ್ನಿಂಗ್. ಸೊ ಹಾಗಾಗಿ ನನ್ನ ಲೈಫಲ್ಲೇ ನನ್ನ ಸ್ಟೂಡೆಂಟ್ಸ್ ತುಂಬ ಜನ ಬಂದರು ಲ್ಯಾಬಿಗೆ. ಒಬ್ಬರೂ ನಿಮಗೆ ಪ್ರೋಟೀನ್ ಕೆಮಿಸ್ಟ್ರಿ ಬರುತ್ತಾ, ಸ್ಟ್ರಕ್ಚರ್ ಬರುತ್ತಾ ಅಂತ ಕೇಳಿಲ್ಲ ನಾನು. ಯಾಕೆಂದರೆ ನನಗೆ ಗೊತ್ತು ನಾನು ಯಾವುದಾದ್ರೂ ಕಲಿಬೋದು ಅಂತೇಳಿ. ನಾನು ಯಾವುದಾದ್ರೂ ಕಲಿಬೋದು, ನಿಮಗೆ ಕರೆಯೋಕ್ಕಾಗಲ್ಲ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ನಾನು ಹೇಳೋಕ್ಕಾಗೋದೇ ಇಲ್ಲ ಅಲ್ವಾ? ಸೊ ಹಾಗಾಗಿ ನಿಮ್ಮ ಬ್ಯಾಕ್ಗ್ರೌಂಡ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮೀ. ಆದರೆ ನಿಮಗೆ ಸಬ್ಜೆಕ್ಟ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆಯಾ ಇಲ್ಲೋ ಅಷ್ಟೇ ಮುಖ್ಯ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು. ಯಾವುದಾದ್ರೂ ಅಷ್ಟೇ, ನೀವು ಇಂಜಿನಿಯರಿಂಗು, ಡಾಕ್ಟ್ರು, ಸೈನ್ಸು ಬೇರೆ ಬೇರೆ ಹೇಳಿದರೆ ಯಾವ ಸಬ್ಜೆಕ್ಟ್ ಆದರೂ ಅಷ್ಟೇ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾಡಿ, ಇಂಟ್ರೆಸ್ಟ್ ಇಲ್ಲದಾದ್ರೂ ಬೇಡ. ಅಂದರೆ ನಿಮಗೆ ಹೆದರಿಕೆ ಹೊರಟೋಗ್ಬಿಟ್ರೆ ಇಟ್ ಡಸಂಟ್ ಮ್ಯಾಟರ್. ರಾಕೆಟ್ ಸೈನ್ಸ್ ನೋ ಬಿಗ್ ಡೀಲ್, ISRO no difference. Why is it a difference? You have not done it, you are going to do it. It doesn't matter. Yes. ಸೊ ಈ ಮಾತು ಕೇಳಿದ್ರೆ ಸ್ವಲ್ಪ ಧೈರ್ಯ ಬರುತ್ತೆ ಎಲ್ಲರೂ. ಕರೆಕ್ಟ್. ಓಕೆ, ಆಮೇಲೆ ಕೊನೆಯದಾಗಿ 2026 ಶುರು ಆಗಿದೆ, ನಾವು ಜನವರಿ ಮೊದಲನೇ ಭಾಗದಲ್ಲಿದ್ದೀವಿ. ಸೊ 2026 ಅಥವಾ ಮುಂಬರುವ ವರ್ಷಗಳನ್ನ ಏನು ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್ ಡಾಕ್ಟ್ರೆ? ಇನ್ ಮೈ ಓನ್ ಲೈಫ್ ನಾನು ಹೇಳಿದ್ನಲ್ಲ ಸುಮಾರಷ್ಟು ಡ್ರಗ್ ಲೀಡ್ಸ್ ಮಾಡಿದ್ದೀನಿ. ಸೊ ಐ ವುಡ್ ಲೈಕ್ ಟು ಸಿ ವೆದರ್ ದೇ ಕ್ಯಾನ್ ರೀಚ್ ಹ್ಯೂಮನ್ಸ್. ಇಫ್ ಇಟ್ ರೀಚಸ್ ಹ್ಯೂಮನ್ಸ್ ಇಟ್ ವಿಲ್ ಬಿ ವೆರಿ ಗುಡ್. It will save lives of millions of people. And that would make my life worth spending on something. But if I fail in getting them to that, because of science it's okay. Because of ಫೈನಾನ್ಷಿಯಲ್ ಸಪೋರ್ಟು ಆ ಥರ ಸಣ್ಣ ಪುಟ್ಟ ವಿಷಯಕ್ಕೆ ಹೋಗಲಿಲ್ಲ ಅಂತಂದರೆ ಸ್ವಲ್ಪ ಬೇಜಾರಾಗುತ್ತೆ. ಓಕೆ, ಅದೆಲ್ಲ ನಿಮಗೆ ಸಪೋರ್ಟ್ ಸಿಗುತ್ತೆ ಅಂತ ನಾನು ಅನ್ಕೋತೀನಿ, ಯಾಕಂದರೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಸೊ ಅಷ್ಟೇ, ಡಾಕ್ಟರ್ ಮಂಜುನಾಥ್ ಕಿಣಿ ಅವರ ಒಂದು ಜೀವನದ ಕಥೆ ಕೇಳ್ತಾ ಇದ್ದರೆ ಎಷ್ಟೆಲ್ಲ ವಿಚಾರಗಳು, ಎಷ್ಟೆಲ್ಲ ವಿಷಯಗಳು ಬಂದು ಹೋಯಿತು, ಎಷ್ಟೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಮತ್ತು ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ. ಸೊ ಭಾಳ ಖುಷಿ ಆಯ್ತು ನನಗೆ ಡಾಕ್ಟರ್ ನಿಮ್ಮ ಜೊತೆ ಮಾತಾಡಿ. ತುಂಬ ವಿಚಾರಗಳು ತಿಳ್ಕೊಂಡೆ ನಾನು ಇವತ್ತು. ಅಫ್ಕೋರ್ಸ್ ನಮ್ಮಂಥ ಜನಸಾಮಾನ್ಯರಿಗೆ ನೀವು ಕಂಪ್ಲೀಟ್ ಅರ್ಥ ಆಗಲ್ಲ, ಇಟ್ಸ್ ಓಕೆ, ಕಂಪ್ಲೀಟ್ ಅರ್ಥ ಆಗದೇ ಇದ್ರು ಕೂಡ. ಬಟ್ ನಿಮ್ಮ ಇಂಟೆನ್ಷನ್ನು, ನಿಮ್ಮ ಪ್ರಾಸೆಸ್ಸು ಅದೆಲ್ಲ ನಂಗೆ ಅರ್ಥ ಆಯಿತು. ಓಕೆ, ನಿಮ್ಮ ಫೀಲ್ಡು ನಂಗೆ ಅರ್ಥ ಆಯಿತು. ಸೊ ಹೀಗಾಗಿ ನಾನು ಗೌರಿಶಕ್ತಿ ಸ್ಟುಡಿಯೋದಲ್ಲಿ ಒಂದು ಏನಂದರೆ ನಮ್ಮದು ಬೇರೆ ಬೇರೆ ದೇಶಗಳಲ್ಲಿ ನಮ್ಮನ್ನು ಜನ ನೋಡ್ತಾರೆ. ಹೀಗಾಗಿ ಅಂದರೆ ಬರೀ ಕರ್ನಾಟಕ ಅಥವಾ ಭಾರತ ಅಲ್ಲ, ಬೇರೆ ದೇಶಗಳಲ್ಲಿರೂ ಕೂಡ ಈ ಜನ ನಿಮ್ಮನ್ನು ನಿಮ್ಮ ಬಗ್ಗೆ ಗೊತ್ತಿರೋರು ಇರ್ಬೋದು, ಗೊತ್ತಿಲ್ಲದಿರೋರು ಇರ್ಬೋದು, ಎಲ್ರಿಗೂ ಈ ಒಂದು ಪಾಡ್ಕಾಸ್ಟ್ ರೀಚ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇವತ್ತು ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ, ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಾನು ಡಾಕ್ಟರ್ ಮಂಜುನಾಥ್ ಕಿಣಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಗೌರೀಶ್ ಅವರೇ. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಥ್ಯಾಂಕ್ಸ್ ಲಾಟ್ ಸರ್. ಸೊ ಸ್ನೇಹಿತರೆ, ಇದು ಡಾಕ್ಟರ್ ಮಂಜುನಾಥ್ ಕಿಣಿ ಅವ್ರ ಜೊತೆಗಿನ ಮಾತುಕತೆ.
ಇವತ್ತು ನೀವು ಲಾಸ್ಟ್ ಎಪಿಸೋಡ್ ನೋಡ್ತಾ ಇದ್ದರೆ ದಯವಿಟ್ಟು ಫಸ್ಟ್ ಎಪಿಸೋಡಿಂದ ನೋಡಿ. ಅವರ ಸಾಧನೆ ಬಗ್ಗೆ ನಾನು ಸುಮಾರು ಹೇಳಿದ್ದೀನಿ, ಒಂದು AV ಕೂಡ ಮಾಡಿದ್ದೀನಿ, ಅದನ್ನು ಕೂಡ ದಯವಿಟ್ಟು ನೋಡಿ. ಸೊ ದಟ್ ನಿಮಗೆ ಗ್ರಾಸ್ಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಅಷ್ಟೇ. ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ನಿಮ್ಮದು ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳೊಂದಿಗೆ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಒಂದು ಪಾಡ್ಕಾಸ್ಟ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.